Dear students, I come back to one more lesson of 5 marks question, that is differentiation. ಇದರಲ್ಲಿ ನೀವು ಎಲ್ಲ ಓದಬೇಕಂತ ಏನು ರೂಲ್ಸ್ ಇಲ್ಲ. ಲಸ್ಟ್ ಈಸ್ ಓನ್ಲಿ ಒನ್ ಪಾರ್ಟ್, ದಟ್ ಈಸ್ ಸೆಕೆಂಡ್ ಆರ್ಡರ್ ಡಿರೈವೇಟಿವ್. ಅರ್ಥ ಮಾಡ್ಕೊಡಿ. ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಅಂದರೆ ಒಂದು ಸತಿ ಡಿಫ್ರೆನ್ಸಿಯೇಷನ್ ಮಾಡಿದ್ದನ್ನು ಮತ್ತೆ ಇನ್ನೊಂದು ಸತಿ ಡಿಫ್ರೆನ್ಸಿಯೇಷನ್ ಮಾಡೋದಿದೆಯಲ್ಲ, ಅದಕ್ಕೆ ಸೆಕೆಂಡ್ ಆರ್ಡರ್ ಅಂತ ಕರೀತಾರೆ. ಈ ಸೆಕೆಂಡ್ ಆರ್ಡರ್ ಡಿಫ್ರೆನ್ಸಿಯೇಷನ್ ಮೇಲೆ ನಿಮಗೆ ಒಂದು 4 ಕ್ವಶನ್ಸ್ ಬರ್ತದೆ, 4 to 5 ಕ್ವಶನ್ಸ್. ನೀವು 4 ಅಂದರೆ 5 ಕ್ವಶನನ್ನು ಕಲ್ತ್ರಿ ಅಂದರೆ ಮತ್ತೆ ಇನ್ನೂ 5 ಮಾರ್ಕ್ಸ್ ನಿಮ್ಮ ಹ್ಯಾಂಡಲ್ಲಿ ಇರ್ತದೆ. ಅದನ್ನು ಇವಾಗ ಡಿಸ್ಕಸ್ ಮಾಡೋಣ. ನೋಡಿ, ನಿಮಗೆ ವೀಕ್ ಇದ್ದೀರಿ ಅದರಲ್ಲಿ ಫಾರ್ಮುಲಾದಲ್ಲಿ ಅಂದರೆ ನಾನು ಪ್ರಾಬ್ಲಮ್ ಮಾಡ್ತಾ ಅದ್ರ ಜೊತೆಗೆ ನಾವು ಫಾರ್ಮುಲಾ ಪಕ್ಕದಲ್ಲೇ ಬರೆದಿರ್ತೀನಿ, ರೈಟ್. ಅದಕ್ಕೆ ಬೇಸಿಕ್ಕು ಕೂಡ ನಿಮಗೆ ಹೇಳ್ಕೊಟ್ಟಿರ್ತೀನಿ, ರೈಟ್. ಹಾಗಾದರೆ ಒಂದು ಫಸ್ಟ್ ಕ್ವಶನನ್ನು ತೊಗೊಳ್ಳೋಣ. ಹೆಂಗಿರುತ್ತೆ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಮೇಲೆ ಫಸ್ಟ್ ಕ್ವಶನ್ ಅಂತೇಳಿ. ಓಕೆ, ಹೆಂಗೆ ಕೊಡ್ತಾರೆ? ಶೋ ದ್ಯಾಟ್, ಏನಿದೆ ಕ್ವಶನ್ ಇಲ್ಲಿ? ಶೋ ದ್ಯಾಟ್ y is equal to tan inverse x whole square. ನೋಡ್ಕೊಳ್ಳಿ, tan inverse x whole square. ಶೋ ದ್ಯಾಟ್ tan inverse x whole square. ಇಲ್ಲಿ ನೋಡಿ, ಅವ್ರು ಕೊಟ್ಬಿಟ್ಟಿದ್ದಾರೆ. ಇಫ್ ದಿಸ್ ಈಸ್ ಗಿವನ್ ವಿ ಹ್ಯಾವ್ ಟು ಶೋ ದ್ಯಾಟ್. ಏನು ಪ್ರೂವ್ ಮಾಡ್ಬೇಕು ನಾವು? 1x square plus 1 y2 plus 2x into x square plus 1 y1 is equal to 2 ಅಂತ ಪ್ರೂವ್ ಮಾಡಬೇಕು. ನೋಡಿ, ಇಷ್ಟೇ ಇದೆ 5 ಮಾರ್ಕ್ಸ್ ಕ್ವಶನ್. ಇದರಲ್ಲಿ ನಿಮಗೆ 3 ಲೈನ್ಸ್ ಆರ್ 4 ಲೈನ್ಸ್ಗಿಂತ ಮ್ಯಾಕ್ಸಿಮಮ್ ಹೋಗಲ್ಲ. ನಾನು ನಿಮಗೆ 5 ಲೈನ್ಸ್ವರೆಗೂ ತೊಗೊಂಡು ಹೋಗ್ತೀನಿ, ಬೇಸಿಕ್ಸ್ ಎಲ್ಲ ಹೇಳ್ಕೊಡ್ಬೇಕಲ್ಲ. ಹಾಗಾದರೆ ಅವರು ಕೊಟ್ಟಿರ್ತಕ್ಕಂಥದ್ದು ಯಾವುದು? tan inverse x whole square. ನಿಮಗೆ ಬೇಸಿಕ್ ಫಾರ್ಮುಲಾ ಗೊತ್ತಿರಬೇಕು, ಯಾವುದು? x power n. ವಾಟ್ ಈಸ್ x power n ಡಿಫ್ರೆನ್ಸಿಯೇಷನ್? n ಇಂಟು x power n minus 1. ಸ್ಟೂಡೆಂಟ್ಸ್ ಇಲ್ಲಿ ನೋಡ್ಕೊಳ್ಳಿ, ಇಷ್ಟೇ ಬರೆಯೋದಲ್ಲ, ಈ ಎಕ್ಸಿನ ಡಿಫ್ರೆನ್ಸಿಯೇಷನ್ ಕೂಡ ಮುಂದೆ ಬರೀಬೇಕು. ಎಕ್ಸಿನ ಡಿಫ್ರೆನ್ಸಿಯೇಷನ್ ಎಷ್ಟು? 1. ನೆನಪಾಗಿದೆ? ಹಾಗಾದರೆ ಯಾಕೆ ಹೇಳ್ತಾ ಇದ್ದೀನಿ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಯೂಸ್ ಮಾಡ್ತೀನಿ ಈ ಫಾರ್ಮುಲಾನ, ರೈಟ್. ಎಕ್ಸ್ ಪವರ್ ಎನ್ ಫಾರ್ಮುಲಾ ಏನು? ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1, ಕರೆಕ್ಟ್ ಅಲ್ವಾ? ಹಾಗಾದರೆ ಈ ಎಕ್ಸಿನ ಡಿಫ್ರೆನ್ಸಿಯೇಷನ್ ಎಷ್ಟು? 1. ಅದನ್ನು ಮುಂದೆ ಬರ್ದಿದ್ದೀನಿ, ಕರೆಕ್ಟಾ? ಹಾಗಾದರೆ ಟ್ಯಾನ್ ಇನ್ವರ್ಸ್ ಕೂಡ ಇದೆ. ಟ್ಯಾನ್ ಇನ್ವರ್ಸಿನ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು. ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್? ದಟ್ ಈಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇದು ನಿಮಗೆ ಗೊತ್ತಿರಬೇಕು. ಈ ಎರಡೇ ಕೀ ಪಾಯಿಂಟ್ಸ್ ನಮಗೆ ಬೇಕಾಗಿರೋದು ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ, ರೈಟಾ? ಈ 2 ಕೀ ಪಾಯಿಂಟ್ಸ್ ಇದ್ದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಿ ಹೋಗುತ್ತೆ. ನೋಡೋಣ, ಹಾಗಾದರೆ ಹೋಗೋಣ ಪ್ರಾಬ್ಲಮ್ಗೆ, ರೈಟ್. y is equal to tan inverse x whole square, ಕರೆಕ್ಟ್ ಅಲ್ವಾ? ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬರೀಬೇಕು. ಸ್ಟೇಟ್ಮೆಂಟನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ವಾಟ್? ಎಕ್ಸ್, ಕರೆಕ್ಟ್ ಅಲ್ವಾ? ಡಿಫ್ರೆನ್ಷಿಯೇಷನ್ ಮಾಡಿದ ಮೇಲೆ ಇಲ್ಲಿ ವೈನ dy ಬೈ ಡಿ ಎಕ್ಸ್ ಅಂತ ಬರೀಬೇಕಾ, ಅಥವಾ y ಡ್ಯಾಶ್ ಅಂತ ಬರೀಬೇಕಾ, y1 ಅಂತ ಬರೀಬೇಕಾ? ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಗೊತ್ತಾ? ಇಲ್ಲಿ ಪ್ರೂವ್ ಮಾಡೋಕ್ಕೆ ಹೇಳಿದಾಗ ನೋಡಿ, y1 y2 ಅಂತ ಕೊಟ್ಟಿದ್ದಾರೆ. y1 ಅಂದರೆ dy ಬೈ ಡಿ ಎಕ್ಸ್, y2 ಅಂದರೆ d ಸ್ಕ್ವೇರ್ y ಬೈ ಡಿ ಎಕ್ಸ್ ಸ್ಕ್ವೇರ್. ಹಾಗಾದರೆ ನಾವು ಡಿಫ್ರೆನ್ಸಿಯೇಷನ್ ಮಾಡಿದಾಗ y ನೆನಂತ ಬರ್ಕೋಬೇಕು. ಒಂದು ಸತಿ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಅವ್ರ ಪ್ರಕಾರ y1, ಓಕೆ. ಅವ್ರು dy ಬೈ ಡಿ ಎಕ್ಸ್ ಕೊಟ್ಟರೆ dy ಬೈ ಡಿ ಎಕ್ಸ್ ಅಂತ ಬರೀರಿ, y1 ಕೊಟ್ಟರೆ y1 ಬರೀರಿ. ಅರ್ಥ ಆಯ್ತಲ್ವಾ? ಓಕೆ. ಹಾಗಾದರೆ ಇದು ಯಾವ ಥರ ಕಾಣ್ತಾ ಇದೆ? ಎಕ್ಸ್ ಪವರ್ ಎನ್, ಕರೆಕ್ಟಾ? ಹಾಗಾದರೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ, ವಾಟ್ ಈಸ್ ಎಕ್ಸ್ ಪವರ್ ಎನ್ ಡಿಫ್ರೆನ್ಸಿಯೇಷನ್? ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ಇಂಟು 1. ಈ 1 ಯಾವುದು? ಎಕ್ಸ್ ಇಂದು, ಕರೆಕ್ಟ್ ಅಲ್ವಾ? ಹಾಗಾದರೆ ಇದನ್ನು ಬರೀರಿ ಅದೇ ಥರ. 2 ಇಂಟು tan inverse x whole power n minus 1 ಅಂದರೆ 2 minus 1 ಅಂದರೆ ಎಷ್ಟು? 1, ಕರೆಕ್ಟಾ? ಇಂಟು ಇಲ್ಲಿ ಎಕ್ಸಿನ ಡಿಫ್ರೆನ್ಸಿಯೇಷನ್ 1 ಬರ್ದಿದ್ದಿರ್ತಾನೆ. ಹಾಗಾದ್ರೆ ಇಲ್ಲಿ ಎಕ್ಸ್ ಇಲ್ಲ, ಎಕ್ಸ್ ಜಾಗದಲ್ಲಿ ಏನಿದೆ ನೋಡ್ಕೊಳ್ಳಿ. ಎಕ್ಸ್ ಜಾಗದಲ್ಲಿ ಏನಿದೆ? ಇಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಇದೆ, ಕರೆಕ್ಟಾ? ಎಕ್ಸ್ ಜಾಗದಲ್ಲಿ ಏನಿದೆ? ಟ್ಯಾನ್ ಇನ್ವರ್ಸ್ ಎಕ್ಸ್. ಹಾಗಾದರೆ ಟ್ಯಾನ್ ಇನ್ವರ್ಸ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಮುಂದೆ ಬರೀಬೇಕಲ್ವಾ? ಇಲ್ಲಿ ಎಕ್ಸಿಂದ ಹೆಂಗೆ ಬರೋದು ಅದೇ ಥರ ಇಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ದು ಬರೀರಿ ಡಿಫ್ರೆನ್ಸಿಯೇಷನ್. ಏನು ಟ್ಯಾನ್ ಇನ್ವರ್ಸ್ ಎಕ್ಸ್ದು ಡಿಫ್ರೆನ್ಸಿಯೇಷನ್? 1 ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 1. ಇದು ಟ್ಯಾನ್ ಇನ್ವರ್ಸ್ ಎಕ್ಸಿನ ಡಿಫ್ರೆನ್ಸಿಯೇಷನ್, ಕರೆಕ್ಟ್ ಅಲ್ವಾ? ಈಗೇನು ಮಾಡಬೇಕು ಸ್ಟೂಡೆಂಟ್ಸ್ ನೋಡ್ಕೊಳ್ಳಿ. ಈಗೇನು ಮಾಡಬೇಕಂದ್ರೆ ಎರಡೂ ಕಡೆ ಡಿನಾಮಿನೇಟರ್ ಹೋಗಿಸ್ಬೇಕಲ್ವಾ? ಡಿನಾಮಿನೇಟರ್ ಏನಿದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ. ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಹೋಗಬೇಕಂದ್ರೆ ಎರಡೂ ಕಡೆನೂ ಕೂಡ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎರಡು ಕಡೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮಲ್ಟಿಪ್ಲೈ ಮಾಡೋಣ. ಓಕೆ, ಮಲ್ಟಿಪ್ಲೈಯಿಂಗ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆನ್ ಬೋತ್ ದ ಸೈಡ್. ಎರಡೂ ಕಡೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಯಾವುದನ್ನು? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ನೀಟಾಗಿ ನೋಡ್ಕೋಬೇಕು, ರೈಟ್? ಹಾಗಾದರೆ ಏನಾಗುತ್ತೆ ನೋಡ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 1, ರೈಟ್? ಎಕ್ಸ್ ಸ್ಕ್ವೇರ್ ಪ್ಲಸ್ 1 y1 is equal to 2
ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಇಲ್ಲಿ ನೋಡಿ ಇಲ್ಲಿಗೂ ಕೂಡ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ನನ್ನು ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಏನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಹಾಗಾದರೆ ಇವೆರಡು ಕ್ಯಾನ್ಸಲ್ ಆಯ್ತಲ್ವಾ? ಹಾಗಾದರೆ ಇಷ್ಟು ಮಾತ್ರ ಉಳೀತು. ಹೌದು ತಾನೆ? ನೋಡಿ ಈ ಟ್ಯಾನ್ ಇನ್ 1 ಎಕ್ಸ್ ಸ್ಕ್ವೇರ್ ಪ್ಲಸ್ 1 ತೆಗಿಬೇಕಿತ್ತಲ್ವ, ಅದಕ್ಕೆ ಎರಡು ಕಡೆಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮಲ್ಟಿಪ್ಲೈ ಮಾಡಿದ್ವಿ, ಕ್ಯಾನ್ಸಲ್ ಆಗೋಯ್ತು. ಇಷ್ಟು ಮಾತ್ರ ಉಳೀತು ಇವಾಗ. ಮತ್ತೆ ಈಗ ಇನ್ನೊಂದು ಸತಿ ಡಿಫ್ರೆನ್ಸಿಯೇಷನ್ ಮಾಡಬೇಕಂದ್ರೆ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ತಾನೇ ಕೇಳಿರೋದು ಅವನು. ಇಲ್ಲಿ ನೋಡ್ಕೊಳ್ಳಿ y1 ಇದೆ, y1 ಡಿಫ್ರೆನ್ಸಿಯೇಷನ್ ಮಾಡಿದರೆ ಏನು ಬರುತ್ತೆ? y2 ಬರುತ್ತೆ, ಅಂದರೆ ಸೆಕೆಂಡ್ ಆರ್ಡರ್ ಡಿರೈವೇಟಿವ್. y2 ಡಿಫ್ರೆನ್ಸಿಯೇಷನ್ ಮಾಡಿ ಏನು ಸಿಗುತ್ತೆ? y3 ಅಂದರೆ ಥರ್ಡ್ ಆರ್ಡರ್ ಡಿರೈವೇಟಿವ್. ಹಿಂಗೆ ಫಾಲೋ ಆಗಬೇಕು. ಅದಾಗ್ತಿದೆಯಾ? ಇನ್ನೊಂದು ರೂಲು, ನಮಗೆ ಯಾವಾಗ ಎರಡು ಫಂಕ್ಷನ್ ಇರುತ್ತೆ ನೋಡ್ಕೊಳ್ಳಿ, ಎರಡು ಫಂಕ್ಷನ್ ಯಾವಾಗಿರುತ್ತೆ ಆವಾಗ ಡಿಫ್ರೆನ್ಸಿಯೇಷನ್ ಮಾಡಲಿಕ್ಕೆ ನಿಮಗೆ ರೂಲ್ ಹೇಳ್ಕೊಟ್ಟಿರ್ತಾರೆ. ಯಾವ ರೂಲಪ್ಪ ಅದು? ಪ್ರಾಡಕ್ಟ್ ರೂಲ್ ಅಂತ ಹೇಳ್ಕೊಟ್ಟಿರ್ತಾರೆ. ಪ್ರಾಡಕ್ಟ್ ರೂಲ್ ಅಥವಾ ಯು ವಿ ರೂಲ್ ಅಂತಲೂ ಹೇಳ್ಕೊಟ್ಟಿರ್ತಾರೆ. ಯು ಮತ್ತು ವಿ ರೂಲ್ ಅಂತ. ನಾನು ನಿಮಗೆ ಹಂಗೆ ಹೇಳ್ಕೊಡಲ್ಲ. ನೋಡಿ ಯಾವ ಥರ ಹೇಳ್ತೀನಿ ಅಂದರೆ, ಯಾವ ಥರ ಟೀಚ್ ಮಾಡಬೇಕಂದ್ರೆ ಅದನ್ನು ಫಸ್ಟ್ ಮತ್ತು ಸೆಕೆಂಡ್ ಅಂತ ತಗೊಳ್ಳಿ. ಫಸ್ಟ್ ಮತ್ತು ಸೆಕೆಂಡ್. ಫಸ್ಟ್ ಫಂಕ್ಷನನ್ನು ಹಾಗೆ ಬರ್ಕೋಬೇಕು, ಸೆಕೆಂಡ್ ಫಂಕ್ಷನನ್ನು ಡಿಫ್ರೆನ್ಸಿಯೇಷನ್ ಮಾಡಬೇಕು. ಫಸ್ಟ್ ಫಂಕ್ಷನ್ ಹಾಗೆ ಬರ್ಕೊಳ್ಳಿ, ಸೆಕೆಂಡನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಪ್ಲಸ್ ಸೆಕೆಂಡ್ ಫಂಕ್ಷನ್ ಬರ್ಕೊಳ್ಳಿ ಮತ್ತು ಫಸ್ಟ್ ಫಂಕ್ಷನನ್ನು ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಓಕೆ. ಹಾಗಾದರೆ ಇಲ್ಲಿ ಕಾನ್ಸೆಪ್ಟನ್ನು ಯಾವ ಥರ ಫಾಲೋಅಪ್ ಮಾಡಬೇಕು ನಾವು ನೋಡಿ, ಫಸ್ಟ್ ಫಂಕ್ಷನ್ ಬರ್ಕೊಳ್ಳಿ, ಸೆಕೆಂಡ್ ಫಂಕ್ಷನನ್ನು ಡಿಫ್ರೆನ್ಸಿಯೇಷನ್ ಮಾಡಿ, ಸೆಕೆಂಡ್ ಫಂಕ್ಷನ್ ಬರ್ಕೊಳ್ಳಿ, ಫಸ್ಟ್ ಫಂಕ್ಷನನ್ನು ಡಿಫ್ರೆನ್ಷಿಯೇಷನ್ ಮಾಡ್ತಾ ಹೋಗಿ. ಸಿಂಪಲ್. ಅರ್ಥ ಆಗಿದೆ ಅಲ್ವಾ ಇದು ಕಾನ್ಸೆಪ್ಟ್ ಈಗ? ರೈಟ್. ಈಗ ಈ ಕಾನ್ಸೆಪ್ಟನ್ನು ಇಲ್ಲಿ ಫಾಲೋ ಮಾಡೋಣ. ಹಾಗಾದರೆ ಇಲ್ಲಿ ಎಷ್ಟು ಫಂಕ್ಷನ್ ಇದೆ? ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್. ಈ ಕಡೆ LHS ಅಲ್ಲಿ ನೋಡ್ಕೊಳ್ಳಿ, ಇದು ಫಸ್ಟ್ ಫಂಕ್ಷನ್ ಆಯಿತು, ಇದು ಸೆಕೆಂಡ್ ಫಂಕ್ಷನ್ ಆಯಿತು. ಕರೆಕ್ಟ್ ಅಲ್ವಾ ಸರ್? ಈ ಕಡೆ ಅಪ್ಲೈ ಮಾಡಬೇಕಾ? ನೋ ನೀಡ್. ಯಾಕೆ? ಇಲ್ಲಿ ಕಾನ್ಸ್ಟೆಂಟ್ ಇದೆ, ಪಕ್ಕದಲ್ಲಿರ್ತಕ್ಕಂಥದ್ದು ಒಂದೇ ಫಂಕ್ಷನ್. ರೈಟ್. ಹಾಗಾದರೆ ಕಂಟಿನ್ಯೂಷನ್ ಮಾಡ್ತಾ ಹೋಗೋಣ. ವಾಟ್ ಈಸ್ ಅವರ್ ಫಸ್ಟ್ ಫಂಕ್ಷನ್? ಎಕ್ಸ್ ಸ್ಕ್ವೇರ್ ಪ್ಲಸ್ 1. ವಾಟ್ ಈಸ್ ಅವರ್ ಸೆಕೆಂಡ್ ಫಂಕ್ಷನ್? y1 ಡಿಫ್ರೆನ್ಷಿಯೇಷನ್ ಮಾಡಿದರೆ ಏನು ಬರುತ್ತೆ? y2 ಬರುತ್ತೆ. ಕರೆಕ್ಟ್ ಅಲ್ವಾ? ಓಕೆ. ಹಾಗಾದರೆ ಇದನ್ನು ತೆಗೆದುಬಿಡೋಣ. ರೈಟ್. ಓಕೆ. ಈಗ ಕಂಟಿನ್ಯೂಷನ್. ಓಕೆ, ಲೆಟ್ ಅಸ್ ಗೋ ಫಾರ್ ದಿಸ್. ವಾಟ್ ಈಸ್ ಫಸ್ಟ್ ಫಂಕ್ಷನ್? ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಫಸ್ಟ್ ಫಂಕ್ಷನ್ ಹಾಗೆ ಬರ್ಕೊಳ್ತಾ ಇದ್ದೀನಿ. ವಾಟ್ ಈಸ್ ದ ಡಿಫರೆನ್ಸಿಯೇಷನ್ ಆಫ್ ಸೆಕೆಂಡ್? y1 ಡಿಫ್ರೆನ್ಸಿಯೇಷನ್ ಮಾಡಿದರೆ ಏನು ಬರುತ್ತೆ? y2 ಬರ್ತದೆ ಮಕ್ಕಳೇ. ಕರೆಕ್ಟಾ? y1 ಡಿಫ್ರೆನ್ಸಿಯೇಷನ್ ಮಾಡಿದರೆ ಏನು ಬರುತ್ತೆ? y2 ಬರುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಫಸ್ಟ್ ಫಂಕ್ಷನ್ ಆ್ಯಂಡ್ y1 ಡಿಫ್ರೆನ್ಸಿಯೇಷನ್ ಈಸ್ y2. ನೆಕ್ಸ್ಟ್ ಏನು ಮಾಡಬೇಕು? ಸೆಕೆಂಡ್ ಫಂಕ್ಷನನ್ನು ಹಾಗೆ ಬರ್ಕೋಬೇಕು. ಕರೆಕ್ಟಾ? ಸೆಕೆಂಡ್ ಫಂಕ್ಷನ್ ಯಾವುದು? y1 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಯಾವುದನ್ನು ಡಿಫ್ರೆನ್ಸಿಯೇಷನ್ ಮಾಡಬೇಕು? ಫಸ್ಟನ್ನು ಡಿಫ್ರೆನ್ಸಿಯೇಷನ್ ಮಾಡಬೇಕು. ಯಾವುದು ಫಸ್ಟ್ ಡಿಫ್ರೆನ್ಸಿಯೇಷನ್? ಎಕ್ಸ್ ಸ್ಕ್ವೇರ್ ಪ್ಲಸ್ 1. ವಾಟ್ಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್? 2x. ವಾಟ್ಸ್ ದ ಡಿಫ್ರೆನ್ಸಿಯೇಷನ್ ಆಫ್ 1? ಇಟ್ ಈಸ್ 0. 100%. ಹೌದಾ? ಹಾಗಾದ್ರೆ ಏನಂತ ಬರೀಬೋದು ನಾವು? ಇಟ್ ಈಸ್ 2x. 0 ಬರೀಬಾರ್ದು. ಓಕೆ. ದ್ಯಾಟ್ ಈಸ್ ಈಕ್ವಲ್ ಟು 2 ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಮತ್ತು ಇನ್ಯಾವುದು ಉಳಿತು ನಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ? ಟ್ಯಾನ್ ಇನ್ವರ್ಸ್ ಎಕ್ಸ್. ವಾಟ್ ಈಸ್ ಡಿರೈವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್? 1/x ಸ್ಕ್ವೇರ್ ಪ್ಲಸ್ 1. ಓಕೆನಾ? ಬರೀಬೋದಲ್ವ ಅಲ್ಲಿಗೆ? ರೈಟ್. ಹಾಗಾದರೆ 1/x ಸ್ಕ್ವೇರ್ ಪ್ಲಸ್ 1. ಓಕೆ. ಈಗ ಸ್ಟೂಡೆಂಟ್ಸ್ ನೋಡ್ಕೊಳ್ಳಿ, ಡಿನಾಮಿನೇಟರ್ಲಿ ಮತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬಂತು. ಕರೆಕ್ಟ್ ಅಲ್ವಾ? ಈಗ ಇದು ಡಿನಾಮಿನೇಟರ್ ರಿಮೂವ್ ಮಾಡಬೇಕಂದ್ರೆ ಮತ್ತೆ ಏನು ಮಾಡಬೇಕು? ಮಲ್ಟಿಪ್ಲೈಯಿಂಗ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆನ್ ಬೋತ್ ದ ಸೈಡ್ಸ್. ಕರೆಕ್ಟ್ ಅಲ್ವಾ? ಇಷ್ಟೇ ಫಾಲೋ ಮಾಡಿದ್ದೀವಿ ನೋಡ್ಕೊಳ್ಳಿ, ಇಲ್ಲಿ ಇಷ್ಟೇ ಫಾಲೋ ಮಾಡಿದ್ದೀವಿ. ರೈಟ್. ಈ ಸ್ಟೆಪ್ನ ಮತ್ತೆ ಇನ್ನೊಂದು ಸತಿ ಫಾಲೋ ಮಾಡ್ಕೊಳ್ಳಿ. ದಟ್ಸ್ ಇಟ್. ಯು ವಿಲ್ ಬಿ ಗೆಟಿಂಗ್ ಯುವರ್ ಫೈನಲ್ ಆನ್ಸರ್. ಓನ್ಲಿ 3 ಸ್ಟೆಪ್ಸ್. ಓಕೆ, ಅರ್ಥ ಆಗ್ತಿದೆಯಾ? ಹಾಗಾದರೆ ಮಲ್ಟಿಪ್ಲೈ ಮಾಡೋಣ. ರೈಟ್. ವಾಟ್ ಇಸ್ ದ್ಯಾಟ್? ಮಲ್ಟಿಪ್ಲೈಯಿಂಗ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆನ್ ಬೋತ್ ದ ಸೈಡ್ಸ್. ಓಕೆ, ಫೈನ್. ಏನು ಬರ್ತದೆ ನೋಡ್ಕೊಳ್ಳಿ. ರೈಟ್. ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಅವಾಗ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ. ಯಾಕೆ? ವಾಟ್ ಈಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಇದೇ ಪ್ಯಾಟರ್ನ ನಾವು ಇಲ್ಲಿ ಫಾಲೋ ಮಾಡಿದ್ದೀವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಪಕ್ಕದಲ್ಲಿ ಏನಿದೆ? y2 ಸೆಕೆಂಡ್ ಆರ್ಡರ್ ಡಿಫ್ರೆನ್ಸಿಯೇಷನ್ ಪ್ಲಸ್ ಇಲ್ಲಿಗೂ ಕೂಡ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಯಾವುದನ್ನು? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮಲ್ಟಿಪ್ಲೈ ಮಾಡಿ. 2x ಆಲ್ರೆಡಿ ಇದೆ, ಹಾಗೆ ಬರ್ಕೊಳ್ಳಿ. ಯಾವುದನ್ನು ಮಲ್ಟಿಪ್ಲೈ ಮಾಡಬೇಕು? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮಲ್ಟಿಪ್ಲೈ ಮಾಡಬೇಕು. ಜೊತೆಗೆ ಯಾವುದಿದೆ? ಫಸ್ಟ್ ಆರ್ಡರ್ ಡೆರಿವೇಟಿವ್ ಇದೆ. ಯಾವುದು? y1. ಕರೆಕ್ಟ್ ಅಲ್ವಾ? ರೈಟ್. ಈಗ ಸ್ಟೂಡೆಂಟ್ಸ್, ಈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತಲ್ವಾ ಟರ್ಮ್ಸ್? ಡೆಫಿನೆಟ್ಲಿ. ಆಗ ಯಾವ್ದು ಮಾತ್ರ ಉಳಿಯುತ್ತೆ? 2 ಮಾತ್ರ ಉಳಿಯುತ್ತೆ. ದಟ್ಸ್ ಆಲ್ ಯುವರ್ ಜಾಬ್. ಕರೆಕ್ಟ್ ಅಲ್ವಾ? ಇದನ್ನೇ ತಾನೇ ನಾವು ಪ್ರೂವ್ ಮಾಡಬೇಕಾಗಿರೋದು. ಓನ್ಲಿ 2 ಸ್ಟೆಪ್ಸ್. ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 5 ಮಾರ್ಕ್ಸ್ ನಿಮ್ಮ ಹ್ಯಾಂಡಲ್ ಇರುತ್ತೆ. ಜಸ್ಟ್ ನೋಡಿ, ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿದ್ದು. ಕ್ವಶನ್ ಇಲ್ಲಿದೆ, ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿದ್ದು.
ಕರೆಕ್ಟ್ ಅಲ್ವಾ? ಓನ್ಲಿ 2 ಸ್ಟೆಪ್ ವಿ ಆರ್ ಟೇಕಿಂಗ್, ಓನ್ಲಿ 2 ಸ್ಟೆಪ್ಸ್. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಬೇಸಿಕ್ ಇದೆ. ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಏನು ನೆಸೆಸಿಟಿ ಬೇಕು? ಈ ಪ್ರಾಬ್ಲಮ್ಗೆ ಯು ವಿ ರೂಲ್ ಯೂಸ್ ಆಗುತ್ತಾ? ಎಸ್ ಆಗುತ್ತೆ. ಈ ಪ್ರಾಬ್ಲಮಲ್ಲಿ ನಾವೇನನ್ನು ಅಪ್ರೋಚ್ ಮಾಡಿದ್ದೀವಿ, ಮಲ್ಟಿಪ್ಲಿಕೇಶನ್. ಅರ್ಥ ಆಗ್ತಿದೆಯಾ ಅಲ್ವಾ? ದಿಸ್ ಇಸ್ ದ ಓನ್ಲಿ ವೇ ಟು ಗೆಟ್ ದ ಮಾರ್ಕ್ಸ್, ರೈಟ್? ಓಕೆ, ವಿ ವಿಲ್ ಡಿಸ್ಕಸ್ ಒನ್ ಮೋರ್ ಕ್ವಶನ್ ಆನ್ ದ ಸೇಮ್ ವೇ. ದೇ ಆರ್ ಗಿವನ್ a question like this, examination. They are given one more question, that is, if y is equal to 3 cos of log x, 3 cos of log x plus 4 sin of log x, 4 sin of log x, then show that ಏನಂತ ಪ್ರೂವ್ ಮಾಡಬೇಕು? ಎಕ್ಸ್ ಸ್ಕ್ವೇರ್ ವೈ ಟು ಏನಂತ ಪ್ರೂವ್ ಮಾಡಬೇಕು? ಎಕ್ಸ್ ಸ್ಕ್ವೇರ್ ವೈ ಟು. ಮತ್ತೆ ನೋಡಿ, ಇಲ್ಲಿ ಎಕ್ಸ್ ವೈ ಟು ಕೊಟ್ಬಿಟ್ಟ ಅಂದರೆ ಡಿರೈವೇಟಿವ್ನ ಡಿ ವೈ ಬೈ ಡಿ ಎಕ್ಸ್ ಅಂತ ಬರ್ಕೊಳೋದು ಬೇಕಾಗಿಲ್ಲ, ವೈ ಒನ್ ವೈ ಟು ಅಂತ ಬರೀತಾ ಹೋಗಿ. ಎಕ್ಸ್ ಸ್ಕ್ವೇರ್ ವೈ ಟು ಎಕ್ಸ್ ವೈ ಒನ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0 ಈಗಂತ ಪ್ರೂವ್ ಮಾಡಬೇಕಂತೆ. ಇದನ್ನು ನಾವು ಪ್ರೂವ್ ಮಾಡಬೇಕು. ಸ್ಟೂಡೆಂಟ್ಸ್ ನೋಡ್ಕೊಳ್ಳಿ, ಇಲ್ಲಿ ಈ ಕ್ವಶನಿಗೆ ನಮಗೆ ಬೇಸಿಕ್ ಏನು ಬೇಕು ಇಲ್ಲೇ ಹೇಳಿರ್ತೀನಿ. ಇದು ಕಾಂಪೋಸಿಟ್ ನಿಮಗೆ ಹೇಳ್ಕೊಟ್ಟಿದ್ದೆ 1 ಮಾರ್ಕ್ಸ್ ಕ್ವಶನಲ್ಲಿ. ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕಾಸಿನ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್, ಅದಾದಮೇಲೆ ಲಾಗ್ ಎಕ್ಸಿಂದೇನು 1/x. ಅರ್ಥ ಆಗಿದೆ ಅಲ್ವಾ? ಓಕೆ, ಅದೇ ಪ್ಯಾಟರ್ನ ಫಾಲೋ ಮಾಡ್ತಾ ಹೋಗೋಣ. ಓಕೆ, ಫಾಲೋ ಮಾಡೋಣ. ರೈಟ್, ದಾಟ್ ಈಸ್ ಏನು ಕೊಟ್ಟಿದ್ದಾರೆ? y ಇಸ್ ಈಕ್ವಲ್ ಟು 3 cos of log x ಪ್ಲಸ್ 4 sin of log x. ಈಗ ಡಿಫ್ರೆನ್ಸಿಯೇಷನ್ ಸ್ಟಾರ್ಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಕರೆಕ್ಟ್ ತಾನೇ? ಯಾಕೆಂದರೆ ಇದು ಇಂಡಿಪೆಂಡೆಂಟ್ ವೇರಿಯಬಲ್ ಎಕ್ಸ್ ಆಗಿದೆ. ಈಗ ಕರೆಕ್ಟಾಗಿ ನೀವು ಹೇಳ್ತಾ ಹೋಗ್ರಿ. y1 ಅಂತ ಬರ್ಕೋಬೋದಲ್ವಾ? ಎಸ್, ಯಾಕಂದರೆ ಇದು ಫಸ್ಟ್ ಆರ್ಡರ್ ಡಿರೈವೇಟಿವ್. ನೀವು ಹೇಳಿ 3 ಕಾನ್ಸ್ಟೆಂಟ್ ಅಲ್ವಾ? 3 ಆಗೇ ಇರಲಿ. ಇದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಇದೆ, ಅವಾಗ ಏನು ಮಾಡಬೇಕು? ಇನ್ನರ್ ಫಂಕ್ಷನ್ನ ಕ್ಲೋಸ್ ಮಾಡ್ಕೊಳ್ತೀರಾ, ಕರೆಕ್ಟ್ ಅಲ್ವಾ? ಹಾಗಾದರೆ ಇನ್ನರ್ ಫಂಕ್ಷನ್ ಕ್ಲೋಸ್ ಆದರೆ ಕಾಸಿನ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಮೈನಸ್ ಸೈನ್ ಆಗುತ್ತೆ. ಅದಕ್ಕೋಸ್ಕರ ಮೈನಸ್ ಇಲ್ಲಿ ಬರೀತಾ ಇದ್ದೀನಿ. ಕಾಸಿನ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಏನು ಕ್ಲೋಸ್ ಮಾಡ್ಕೊಂಡಿದ್ರಿ? ಲಾಗ್ ಎಕ್ಸ್ ಒಳಗಡೆ ಬರ್ಕೊಳ್ಳಿ, ಕರೆಕ್ಟ್ ತಾನೆ? ಈಗ ಕಾಸಿನ ಡಿಫ್ರೆನ್ಸಿಯೇಷನ್ ಮುಗೀತು. ಲಾಗ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಹೇಳಿ. ಲಾಗ್ ಎಕ್ಸಿನ ಡಿಫ್ರೆನ್ಸಿಯೇಷನ್ 1/x. Correct? Log x in a differentiation 1/x plus the constant is what? 4. ಕ್ಲೋಸ್ ಮಾಡ್ಕೊಳ್ಳಿ. ಸೈನ್ ಇನ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಕಾಸ್ ಆಗುತ್ತೆ. ಸೈನ್ ಇನ ಡಿಫ್ರೆನ್ಸಿಯೇಷನ್ ಕಾಸ್. ಒಳಗಡೆ ಯಾವುದಿದೆ? ಲಾಗ್ ಎಕ್ಸ್ ಇದೆ, ಕರೆಕ್ಟಾ? ಈಗ ಮತ್ತೆ ಲಾಗ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಹೇಳಿ 1/x. ಸ್ಟೂಡೆಂಟ್ಸ್ ಈಗ ಹೇಳಿ, ಡಿನಾಮಿನೇಟರ್ ಏನು ಬಂದಿದೆ? ಎಕ್ಸ್ ಬಂದಿದೆ ಅಲ್ವಾ? ಹಾಗಾದರೆ ಎಕ್ಸ್ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಮಲ್ಟಿಪ್ಲೈಯಿಂಗ್ ಎಕ್ಸ್ ಆನ್ ಬೋತ್ ದ ಸೈಡ್ಸ್. ಎರಡೂ ಕಡೆಗೆ ಎಕ್ಸನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಿ ಏನು ಸಿಗುತ್ತೆ? ಮಲ್ಟಿಪ್ಲೈಯಿಂಗ್ ಎಕ್ಸ್ ಆನ್ ಬೋತ್ ದ ಸೈಡ್ಸ್. ಎರಡೂ ಕಡೆ ಎಕ್ಸನ್ನು ಮಲ್ಟಿಪ್ಲೈ ಮಾಡಿ, ಅವಾಗ ನಿಮಗೇನು ಸಿಗುತ್ತೆ ನೋಡ್ಕೊಳ್ಳಿ. ಅವಾಗ ನಿಮಗೇನು ಸಿಗ್ತಾ ಹೋಗ್ತದೆ? ದಾಟ್ ಈಸ್ ಎಕ್ಸ್ ವೈ ಒನ್. ಮಲ್ಟಿಪ್ಲೈ ಮಾಡಿದ್ನಾ? ಈಗ ಸ್ಟೂಡೆಂಟ್ಸ್ ಇಲ್ಲಿ ನೋಡ್ಕೊಳ್ಳಿ, ಡೈರೆಕ್ಟಾಗಿ ಬರೀತಾ ಇದ್ದೀನಿ. ಇಲ್ಲಿಗೆ ಎಕ್ಸ್ ಮಲ್ಟಿಪ್ಲೈ ಮಾಡಿದರೆ ಕ್ಯಾನ್ಸಲ್ ಆಗುತ್ತಲ್ವಾ? ಎಕ್ಸ್. ಹಾಗಾದರೆ ಏನು ಉಳೀತು? -3 ಸೈನ್ ಆಫ್ ಲಾಗ್ ಎಕ್ಸ್, ಕರೆಕ್ಟ್? ಪ್ಲಸ್ ಇಲ್ಲಿಗೂ ಕೂಡ ಎಕ್ಸನ್ನು ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಮತ್ತು ಎಕ್ಸ್ ಕ್ಯಾನ್ಸಲ್ ಆಗಿ ಹೋಗ್ತದೆ. ನಿಮಗೆ ಉಳಿದಿದ್ದು ಯಾವುದು? 4 ಕಾಸ್ ಆಫ್ ಲಾಗ್ ಎಕ್ಸ್. ಓಕೆ, ಫೈನ್. ಇದು ನಿಮ್ಮ ಫಸ್ಟ್ ಆರ್ಡರ್ ಡಿರೈವೇಟಿವ್. ಮತ್ತೆ ಇನ್ನೊಂದು ಸತಿ ಇದನ್ನು ಡಿಫ್ರೆನ್ಸಿಯೇಷನ್ ಮಾಡಬೇಕು, ಅವಾಗ ನಿಮಗೆ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಸಿಗುತ್ತೆ. ಏನು ವರ್ಡ್ ಯೂಸ್ ಮಾಡೋಣ? ಅಗೇನ್ ಡಿಫ್ರೆನ್ಷಿಯೇಟ್. ಏನು ವರ್ಡ್ ಯೂಸ್ ಮಾಡಬೇಕು? ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಯೂಸ್ ಮಾಡೋಣ. ಓಕೆ, ಅವಾಗ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 2 ಫಂಕ್ಷನ್ ಇದೆ. ಇಲ್ಲಿ ಯಾವುದು ಫಸ್ಟ್ ಫಂಕ್ಷನ್ನು? ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಇದು ಯು ವಿ ರೂಲ್. ಇದು ಸೆಕೆಂಡ್ ಫಂಕ್ಷನ್, ಗೊತ್ತಲ್ವಾ? ಫಸ್ಟ್ ಫಂಕ್ಷನ್ ಹಾಗೆ ಬರ್ಕೋಬೇಕು, ಸೆಕೆಂಡನ್ನು ಡಿಫ್ರೆನ್ಷಿಯೇಷನ್ ಮಾಡಬೇಕು, ಪ್ಲಸ್ ಸೆಕೆಂಡನ್ನು ಹಾಗೆ ಬರ್ಕೋಬೇಕು, ಫಸ್ಟ್ ಫಂಕ್ಷನನ್ನು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಹಾಗಾದರೆ ಹೋಗೋಣ. ಫಸ್ಟ್ ಫಂಕ್ಷನ್ ಯಾವುದು? ಎಕ್ಸ್ ಹಾಗೇ ಇರಲಿ. ಫಸ್ಟ್ ಫಂಕ್ಷನ್ ಎಕ್ಸ್ ಹಾಗೇ ಇರಲಿ. ಸೆಕೆಂಡ್ ಯಾವುದಿದೆ? y1 ಇದೆ. y1 ಡಿಫ್ರೆನ್ಸಿಯೇಷನ್ ಮಾಡಿದರೆ ಏನಾಗುತ್ತೆ? y2 ಬರುತ್ತೆ, ಕರೆಕ್ಟಾ? ಪ್ಲಸ್ ಸೆಕೆಂಡ್ ಫಂಕ್ಷನ್ ಹಾಗೆ ಬರ್ಕೋಬೇಕು. ಯಾವುದು ಸೆಕೆಂಡ್ ಫಂಕ್ಷನ್? y1 ಹಾಗೆ ಬರ್ಕೊಳ್ಳಿ. ಓಕೆ, ಮತ್ತು ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಸಿಯೇಷನ್, ಎಕ್ಸಿನ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 1 ಆಗುತ್ತೆ, ಕರೆಕ್ಟಾ? ದಾಟ್ ಈಸ್ ಈಕ್ವಲ್ ಟು, ಸೊ ಅಬ್ಸರ್ವ್ ಕೇರ್ಫುಲಿ ಇಯರ್. ಏನಿದೆ ಇಲ್ಲಿ? ಕಾನ್ಸ್ಟೆಂಟ್ ಏನಿದೆ? -3 ಇದೆ, ಹಾಗೆ ಇರಲಿ.
ಕ್ಲೋಸ್ ಮಾಡ್ಕೊಳ್ಳಿ. ಸೈನಿನ ಡಿಫ್ರೆನ್ಸಿಯೇಷನ್ ಕಾಸ್, ಅದರೊಳಗಡೆ ಏನಿದೆ ಲಾಗ್ ಎಕ್ಸ್ ಇದೆ, ಮತ್ತೆ ಲಾಗ್ ಎಕ್ಸ್ನ ಡಿಫ್ರೆನ್ಸಿಯೇಷನ್ ಮಾಡಿ 1/x, ಕರೆಕ್ಟ್ ಅಲ್ವಾ? ಹಾಗಾದರೆ ಪ್ರೊಸೀಡ್ ಮಾಡೋಣ. -3 ಸೈನಿನ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಕಾಸ್, ಏನು ಕ್ಲೋಸ್ ಮಾಡ್ಕೊಂಡಿದ್ರಿ ಲಾಗ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಏನು 1/x. ಅರ್ಥ ಆಗಿದೆ? ಹಾಗಾದರೆ ಮತ್ತೆ ಬ್ಯಾಕ್ ಬಂದು ನೋಡಿ. ಈಗ 4 ಕಾನ್ಸ್ಟೆಂಟ್ ಹಾಗೆ ಇರಲಿ. ಕ್ಲೋಸ್ ದಿಸ್. ವಾಟ್ ಈಸ್ ಕಾಸ್ ಡಿಫ್ರೆನ್ಸಿಯೇಷನ್? ನಿಮಗೆ ಹೇಳಿದ್ದೆ ಸಿ ಸ್ಟಾರ್ಟ್ ಆದ ತಕ್ಷಣ ಆನ್ಸರಿಂದ ಸ್ಟಾರ್ಟ್ ಮಾಡಬೇಕು ಮೈನಸ್. ಹಾಗಾದರೆ 4 ಹಾಗೆ ಇರಲಿ. ಕಾಸಿನ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್, ಅದರೊಳಗಡೆ ಏನು ಬರ್ಕೋಬೇಕು ಲಾಗ್ ಎಕ್ಸಿನ ಡಿಫ್ರೆನ್ಸಿಯೇಷನ್ 1/x. ಸೊ ಫೈನ್. ಹಾಗಾದರೆ -4 ದಟ್ ಈಸ್, ವೆಯ್ಟ್ ಮಿನಿಟ್, 4 ಟೈಮ್ಸ್ ಕಾಸಿನ ಡಿಫ್ರೆನ್ಸಿಯೇಷನ್ ಏನು ಮೈನಸ್ ಸೈನ್, ಆ್ಯಂಡ್ ಒಳಗಡೆ ಏನು ಬರ್ಕೊತೀರಾ ನೀವು ಲಾಗ್ ಎಕ್ಸಿನ ಡಿಫ್ರೆನ್ಸಿಯೇಷನ್ 1/x. ವಿ ಆರ್ ಅಟ್ ದ ಲಾಸ್ಟ್ ಸ್ಟೇಜ್ ಸ್ಟೂಡೆಂಟ್ಸ್ ಇಯರ್. ಓಕೆ, ಮತ್ತೆ ಡಿನಾಮಿನೇಟರ್ಲಿ ಎಕ್ಸ್ ಬಂತು. ವಾಟ್ ದ ಪ್ರೊಸೀಜರ್ ವಿ ಹ್ಯಾವ್ ಟು ಫಾಲೋ? ಪ್ರೊಸೀಜರ್ ಫಾಲೋ ಮಾಡ್ತಿದ್ದೀರಾ? ಮಲ್ಟಿಪ್ಲೈಯಿಂಗ್ ಎಕ್ಸ್ ಆನ್ ಬೋತ್ ದ ಸೈಡ್ಸ್. ಓಕೆ, ಮಲ್ಟಿಪ್ಲೈಯಿಂಗ್ ಎಕ್ಸ್ ಆನ್ ಬೋತ್ ದ ಸೈಡ್ಸ್. ಹಾಗಾದರೆ ಎಕ್ಸನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮಲ್ಟಿಪ್ಲೈಯಿಂಗ್ ಎಕ್ಸ್ ಆನ್ ಬೋತ್ ದ ಸೈಡ್ಸ್ ಏನು ಸಿಗುತ್ತೆ? ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ y2 ಪ್ಲಸ್ ಇಲ್ಲಿ y1 ಎಕ್ಸ್ ಮಲ್ಟಿಪ್ಲೈ ಮಾಡಿದಾಗ, ಈಗ ನೀವು ಹೇಳಿ ಎಕ್ಸನ್ನು ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದರೆ ಕ್ಯಾನ್ಸಲ್ ಆಗ್ತದೆ, ಕರೆಕ್ಟಾ? ಏನು ಉಳಿಯುತ್ತೆ? -3 ಕಾಸ್ ಆಫ್ ಲಾಗ್ ಎಕ್ಸ್. ಯಾವ ಸೈನ್ ಇದೆ ಮೈನಸ್, ಇಲ್ಲಿಗೂ ಕೂಡ ಎಕ್ಸ್ ಕ್ಯಾನ್ಸಲ್ ಆಗ್ತದೆ. ಅವಾಗ ಏನು ಉಳಿತದೆ? ಸೈನ್ ಆಫ್ ಲಾಗ್ ಎಕ್ಸ್. 4 ಸೈನ್ ಆಫ್ ಲಾಗ್ ಎಕ್ಸ್, ಕರೆಕ್ಟ್? ಇಟ್ ಈಸ್ 4 ಸೈನ್ ಆಫ್ ಲಾಗ್ ಎಕ್ಸ್. 4 ಸೈನ್ ಆಫ್ ಲಾಗ್ ಎಕ್ಸ್. ಸ್ಟೂಡೆಂಟ್ಸ್ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಎರಡರಲ್ಲೂ ಕೂಡ ಮೈನಸ್ ಸೈನ್ ಇದೆ. ಮೈನಸ್ ಸೈನ್ನ ಹೊರಗಡೆ ಬರ್ಕೊಂಡ್ರೆ ಇದು ಆಟೋಮೆಟಿಕಲಿ ಏನಾಗುತ್ತೆ ಪ್ಲಸ್ ಆಗ್ತದೆ, ಕರೆಕ್ಟಾ? ಇಟ್ ವಿಲ್ ಆಟೋಮೆಟಿಕಲಿ ಬಿಕಮ್ ಪ್ಲಸ್. ಹಾಗಾದರೆ ನೀವು ಹೇಳಿ ಕರೆಕ್ಟಾಗಿ, ಮೈನಸ್ ಆಗೇ ಇರಲಿ. 3 ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಸೈನ್ ಆಫ್ ಲಾಗ್ ಎಕ್ಸ್ ಅಂದರೆ ಏನು? ಹಾಗಾದರೆ ನೋಡಿ ಕ್ವಶನ್ ಬ್ಯಾಕ್ ಬರೋಣ. 3 ಕಾಸ್ ಆಫ್ ಲಾಗ್ ಎಕ್ಸ್ 4 ಸೈನ್ ಆಫ್ ಲಾಗ್ ಎಕ್ಸ್ ಅಂದರೆ ಏನು? ವೈ. ಕಾನ್ಸಂಟ್ರೇಟ್, ವೈ ತಾನೆ, ವೈ ಬರ್ಕೊಳ್ಳಿ ಅಷ್ಟೇ, ಸಿಂಪಲ್. ಸೊ ವಿ ಆರ್ ಡನ್. ಸೊ ಹಾಗಾದರೆ ಎಕ್ಸ್ ಸ್ಕ್ವಯರ್ y2 ಪ್ಲಸ್ ಎಕ್ಸ್ y1 ಇಸ್ ಈಕ್ವಲ್ ಟು -y ಈ ಕಡೆ ತೊಗೊಂಬನ್ನಿ. ಇಟ್ ವಿಲ್ ಆಟೋಮೆಟಿಕಲಿ ಬಿಕಮ್ +y. ಎನ್ಸ್ ದ ಪ್ರೂಫ್ ಇಯರ್. ವಾಟ್ ಇಸ್ ದಟ್ ಪ್ರೂಫ್? ಎಕ್ಸ್ ಸ್ಕ್ವಯರ್ y2 ಪ್ಲಸ್ ಎಕ್ಸ್ y1, ಕರೆಕ್ಟಾ? +y ಇಸ್ ಈಕ್ವಲ್ ಟು 0. +y ಯಾಕೆ ಬರುತ್ತೆ? -y ಕಡೆಗೆ ಬಂದರೆ +y ಆಗ್ತದೆ. ನೋಡ್ಕೊಳ್ಳಿ, ಇದೇ ತಾನೇ ನಾವು ಪ್ರೂಫ್ ಮಾಡಬೇಕಾಗಿರೋದು. ಇದನ್ನೇ ತಾನೇ ನಾವು ಪ್ರೂಫ್ ಮಾಡಬೇಕಾಗಿರೋದು. ಎಸ್, ವಿ ಆರ್ ಡನ್, ರೈಟ್? ಸೊ ವಿ ಆರ್ ಡನ್. ಈ ಪ್ರೂಫ್ನ ನಾವು ಕಂಪ್ಲೀಟಾಗಿ ಮಾಡಿದ್ವಿ. ಜಾಸ್ತಿ ಸ್ಟೆಪ್ಸ್ ಹೋಗೋದಿಲ್ಲ, ಓನ್ಲಿ 3 ಸ್ಟೆಪ್ಸ್. ಬೇಸಿಕ್ ಅರ್ಥ ಮಾಡ್ಕೊಳ್ಳಿ, ಫಾಲೋ ಅಪ್ ಮಾಡ್ಕೊಳ್ಳಿ, ರೈಟ್? ಇನ್ನೊಂದು ಕ್ವಶನ್ ನೋಡೋಣ ಹೇಗಿರುತ್ತೆ ಅಂತೇಳಿ, ರೈಟ್? ಓಕೆ, ದ ಕ್ವಶನ್ ಇಸ್ ಲೈಕ್ ದಿಸ್. y is equal to a e power mx plus b e power nx. Concentrate. Then show that d square y by dx square minus m plus n time dy by dx plus mn times y is equal to 0 ಅಂತ ಪ್ರೂವ್ ಮಾಡಬೇಕು. m plus n times y is equal to 0. ಸ್ಟೂಡೆಂಟ್ಸ್ ಇಲ್ಲಿ ನಿಮಗೆ ಅರ್ಥ ಮಾಡ್ಕೋಬೇಕು ಈ ಕ್ವಶನ್ಗೆ ಬೇಸಿಕ್ ಏನು ಬೇಕಂತ. ಈ ಕ್ವಶನ್ಗೆ ಬೇಸಿಕ್ ಹೇಳ್ತಾ ಹೋಗ್ತೀನಿ, ಏನೇನು ಬೇಕು ಬೇಸಿಕ್ಸ್. ಇದಾದಮೇಲೆ ಸೈಡಿಗಿರಲಿ, ಪ್ರೂವ್ ಮಾಡೋಣ. ಬೇಸಿಕ್ ನೋಡ್ಕೊಳ್ಳಿ, ಏನು ಬೇಸಿಕ್ ಬೇಕು ಪ್ರಾಬ್ಲಮ್ಗೆ? ವಾಟ್ ಈಸ್ ದ ಡಿರೈವೇಟಿವ್ ಆಫ್ ಇ ಪವರ್ ಎಕ್ಸ್? ಇ ಪವರ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಏನು? ಇ ಪವರ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಇ ಪವರ್ ಎಕ್ಸ್. ಮುಂದೆ ಎಕ್ಸಿನ ಡಿಫ್ರೆನ್ಸಿಯೇಷನ್ ಎಷ್ಟು? 1, ಕರೆಕ್ಟಾ? ಈಗ ನೀವು ಹೇಳಬೇಕು ಇ ಪವರ್ 2ಎಕ್ಸಿನ ಡಿಫ್ರೆನ್ಸಿಯೇಷನ್ ಏನು? ಇ ಪವರ್ 2x ಇಂಟು ಈ 2xನ ಡಿಫ್ರೆನ್ಸಿಯೇಷನ್ ಏನು? 2. ಅರ್ಥ ಆಗಿದೆಯಾ? ಇದೇ ಬೇಸಿಕ್ ಈಗ ಬೇಕಾಗಿರ್ತಕ್ಕಂಥದ್ದು, ರೈಟ್? ಸ್ವಲ್ಪ ಅಪ್ರೋಚ್ಮೆಂಟ್ ಬೇಕು. ಹಾಗಾದರೆ ಈ ಕ್ವಶನ್ ಸಾಲ್ವ್ ಮಾಡೋಣ. ನೀವು ಇನ್ನೊಂದು ಹೇಳ್ಬಿಡಿ ನೋಡೋಣ. ಇ ಪವರ್ 9xನ ಡಿಫ್ರೆನ್ಸಿಯೇಷನ್ ಏನು? ಇ ಪವರ್ 9x ಆ್ಯಸ್ ಇಟ್ ಈಸ್. ಈ 9xನ ಡಿಫ್ರೆನ್ಸಿಯೇಷನ್ ಏನು? 9. ಅರ್ಥ ಆಗಿದೆಯಾ? ಹಾಗಾದರೆ ಈ ಕ್ವಶನ್ಗೆ ಬನ್ನಿ. y ಇಸ್ ಈಕ್ವಲ್ ಟು ಇ ಪವರ್ mx ಪ್ಲಸ್ ಬಿ ಇ ಪವರ್ nx ಇದೆ, ಕರೆಕ್ಟಾ? ಫಾಲೋ ಮಾಡ್ತಾ ಹೋಗೋಣ ಇಲ್ಲಿ, ರೈಟ್? ಹಾಗಾದರೆ ಕ್ವಶನ್ ಹಿಂಗಿದೆ, y ಇಸ್ ಈಕ್ವಲ್ ಟು ಎ ಇ ಪವರ್ mx ಪ್ಲಸ್ ಬಿ ಇ ಪವರ್ nx. ಈಗ ಡಿಫ್ರೆನ್ಸಿಯೇಷನ್ ಮಾಡೋಣ.
ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ತಾರೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ರೈಟ್. ಹಾಗಾದರೆ dy ಬೈ ಡಿ ಎಕ್ಸ್ ಅಂತ ಬರ್ಕೋಬೇಕು. ಯಾಕೆ ನೋಡಿ, ಕ್ವಶನಲ್ಲಿ ಏನು ಕೊಟ್ಟಿದ್ದೆ ನಾನು, dy ಬೈ ಡಿ ಎಕ್ಸ್, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಇಲ್ಲಿ y1 ಕೊಟ್ಟಿಲ್ಲ, y2 ಕೊಟ್ಟಿಲ್ಲ, ಕರೆಕ್ಟ್ ಇದೆಯಲ್ವಾ? ಹಾಗಾದರೆ dy ಬೈ ಡಿ ಎಕ್ಸ್ ಅಂತ ಬರ್ಕೋಣ, ರೈಟ್. dy ಬೈ ಡಿ ಎಕ್ಸ್, ರೈಟಾ. ಎ ಕಾನ್ಸ್ಟೆಂಟ್ ಹಾಗೆ ಬಿಟ್ಕೊಳ್ಳಿ, ಎ ಕಾನ್ಸ್ಟೆಂಟ್ ಹಾಗೆ ಇರಲಿ. ಈಗ ಹೇಳಿ, ಇ ಪವರ್ ಎಮ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು, ಆ್ಯಸ್ ಇಟ್ ಈಸ್ ಬರ್ಕೋಬೇಕಲ್ವಾ, ಇ ಪವರ್ ಎಮ್ ಎಕ್ಸ್. ಹಾಗಾದರೆ ನೀವು ಹೇಳಿ ಸ್ಟೂಡೆಂಟ್ಸ್, ಎಮ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಎಮ್, ಓಕೆ. ಯಾಕೆ, ಎಕ್ಸಿಂದ ಡಿಫ್ರೆನ್ಸಿಯೇಷನ್ 1 ಆಗಿರುತ್ತೆ, ಎಮ್ ಆಗೇ ಇರ್ತದೆ. ಅದೇ ಥರ ಇದನ್ನ ಹೇಳಿ, ಬಿ ಕಾನ್ಸ್ಟೆಂಟ್ ಇ ಪವರ್ ಎನ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಜಸ್ಟ್ ಎನ್ ಆಗುತ್ತೆ, ಕರೆಕ್ಟ್ ಅಲ್ವಾ? ವೆರಿ ಫೈನ್. ಹಾಗಾದರೆ ನಮಗೆ dy ಬೈ ಡಿ ಎಕ್ಸ್ ಸಿಕ್ತು, ರೈಟ್. dy ಬೈ ಡಿ ಎಕ್ಸನ್ನ ಒಂದು ಕಡೆ ನಾವು ಇಟ್ಕೊಂಬಿಡೋಣ, dy ಬೈ ಡಿ ಎಕ್ಸ್ ಒಂದು ಕಡೆ ಇರಲಿ, ರೈಟ್. ನೆಕ್ಸ್ಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ಅದನ್ನು ಕೂಡ ಕಂಡುಹಿಡ್ಕೋಬೇಕು. ಆ ವರ್ಡ್ ಏನು ಯೂಸ್ ಮಾಡಬೇಕು, ಅಗೇನ್ ಡಿಫ್ರೆನ್ಷಿಯೇಟ್, ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಕರೆಕ್ಟ್. ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಏನು ಸಿಗುತ್ತೆ, ಸೆಕೆಂಡ್ ಆರ್ಡರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಭಾಳ ಜನ ತಪ್ಪು ಮಾಡಿಬಿಡ್ತೀರಾ, ಏನು ಡಿ ಸ್ಕ್ವೇರ್ ವೈ ಬೈ ಡಿ ಸ್ಕ್ವೇರ್ ಎಕ್ಸ್ ಅಂತ ಬರೀತಾರೆ. ಡಿಗೆ ಸ್ಕ್ವೇರ್ ಹಾಕ್ಬಾರ್ದು ಡಿನಾಮಿನೇಟರ್ಲಿ, ಎಕ್ಸಿಗೆ ಸ್ಕ್ವೇರ್ ಹಾಕಬೇಕು, ನೆನಪಿರಲಿ, ರೈಟ್. ಎಕ್ಸ್ 2 ಸತಿ ಡಿಫ್ರೆನ್ಸಿಯೇಷನ್ ಆಗ್ತಾ ಇರುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ನೀವು ಮಾಡ್ತಕ್ಕಂಥ ಮಿಸ್ಟೇಕ್ಸ್ನ ನಾವು ಫಾಲೋ ಮಾಡ್ತಾ ಹೋಗಬೇಕು. ಅರ್ಥ ಆಗ್ತಿದೆಯಾ ಇಲ್ಲಿ, ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ನೀವು ಅಂತ, ರೈಟ್. ಸೊ ಹಾಗಾದರೆ ಬನ್ನಿ, ಏನು ಕಾನ್ಸ್ಟೆಂಟ್, ಎಮ್ಮು ಕಾನ್ಸ್ಟೆಂಟ್ ಹಾಗೆ ಬರ್ಕೊಳ್ಳಿ, ಎ ಕಾನ್ಸ್ಟೆಂಟ್ ಎಮ್ಮು ಕಾನ್ಸ್ಟೆಂಟ್ ಹಾಗೆ ಇರಲಿ. ಇ ಪವರ್ ಎಮ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮಾಡಿ, ಮತ್ತೆ ಹಾಗೆ ಇರುತ್ತೆ ಇ ಪವರ್ ಎಮ್ ಎಕ್ಸ್, ಮತ್ತು ಎಮ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಎಮ್, ವೆರಿ ಗುಡ್. ಈಗ ಇಲ್ಲಿ ಕಾನ್ಸ್ಟೆಂಟ್ ಯಾವುದು, ಬಿ ಮತ್ತು ಎನ್, ಕರೆಕ್ಟಾ? ಬಿ ಮತ್ತು ಎನ್ ಕಾನ್ಸ್ಟೆಂಟ್. ಇ ಪವರ್ ಎನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಹೇಳಿ, ಇ ಪವರ್ ಎನ್ ಎಕ್ಸ್ ಇಂಟು ಎನ್, ಓಕೆ. ಈಗ ಲಾಸ್ಟ್ಲಿ ನಾವು ಬರೀತಾ ಇದ್ದೀನಿ, ಯಾವುದು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಎಮ್ ಇಂಟು ಎಮ್ ಸ್ಕ್ವೇರ್, ಕರೆಕ್ಟ್ ತಾನೆ? ಎಮ್ ಇಂಟು ಎಮ್ ಏನಾಗುತ್ತೆ, ಎಮ್ ಸ್ಕ್ವೇರ್, 2 ಸತಿ ಇದೆ ನೋಡಿ, ಇ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಆಗಿರಲಿ. ವಾಟ್ ಈಸ್ ಎನ್ ಇಂಟು ಎನ್ ಸ್ಕ್ವೇರ್ ಇ ಪವರ್ ಎನ್ ಎಕ್ಸ್ ಸಿಕ್ತು, ಎರಡೂ ಕೂಡ ಕರೆಕ್ಟ್. ಡಿ ವೈ ಬೈ ಡಿ ಎಕ್ಸ್ ಇದೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ. ಈಗ ನೀವು ಎಲ್ ಎಚ್ ಎಸ್ ತೊಗೊಳ್ಳಿ, ಇದೇ ಎಲ್ ಎಚ್ ಎಸ್. ಅದನ್ನೇನಂತ ಪ್ರೂವ್ ಮಾಡಬೇಕು, 0 ಅಂತ ಪ್ರೂವ್ ಮಾಡಬೇಕು. ಸಿಂಪಲ್ ಟಾಸ್ಕ್. ಹಾಗಾದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬರ್ಕೊಳ್ಳೋಣ, ಓಕೆ. ಓಕೆ, ಎಲ್ ಎಚ್ ಎಸ್ ಅಲ್ಲಿ ಏನಿದೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಮ್ ಪ್ಲಸ್ ಎನ್ ಟೈಮ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಎನ್ ಟೈಮ್ಸ್ ವೈ. ಓಕೆ, ಇದ್ರ ಮೀನಿಂಗ್ ತಿಳ್ಕೊಳ್ಳಿ. ಇದ್ರ ಕೆಳಗಡೆ ಬರ್ಕೊಂಬಿಡೋಣ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಎಷ್ಟಪ್ಪ ಆನ್ಸರ್ ಬಂದಿದೆ ನಮಗೆ, ಇಲ್ಲಿ ಬಂದಿದೆ ಆನ್ಸರ್, ಎ ಎಮ್ ಸ್ಕ್ವೇರ್ ಇ ಪವರ್ ಎಮ್ ಎಕ್ಸ್ ಬಿ ಎನ್ ಸ್ಕ್ವೇರ್ ಇ ಪವರ್ ಎನ್ ಎಕ್ಸ್. ಓಕೆ, ಎ ಎಮ್ ಸ್ಕ್ವೇರ್ ಇ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಸ್ಕ್ವೇರ್ ಇ ಪವರ್ ಎನ್ ಎಕ್ಸ್ ಬರ್ಕೊಂಡ್ವಾ ಇದ್ರದ್ದು. ಈಗ ಸ್ಟೂಡೆಂಟ್ಸ್ ನೋಡ್ಕೊಳ್ಳಿ, ಇಲ್ಲಿ ಕನ್ಫ್ಯೂಷನ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಭಾಳ ಜನ ಕನ್ಫ್ಯೂಷನ್ ಆಗ್ತಾರೆ. ಮೈನಸನ್ನು ಎಮ್ಮಿಗೆ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ, ಮೈನಸ್ ಎಮ್. ಈ ಮೈನಸ್ ಎಮ್ಮಿಂದ ಡಿ ವೈ ಬೈ ಡಿ ಎಕ್ಸ್ನ ಮಲ್ಟಿಪ್ಲೈ ಮಾಡು ಅಂತ ಅರ್ಥ. ಮೈನಸ್ ಎಮ್ಮಿಂದ ಡಿ ವೈ ಬೈ ಡಿ ಎಕ್ಸ್ ಮಲ್ಟಿಪ್ಲೈ ಮಾಡಬೇಕು. ಅದಾದಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್, ಮತ್ತು ಮೈನಸ್ ಎನ್ನಿಂದ ಡಿ ವೈ ಬೈ ಡಿ ಎಕ್ಸ್ನ ಮಲ್ಟಿಪ್ಲೈ ಮಾಡಬೇಕು. ದಟ್ಸ್ ಆಲ್. ಕರೆಕ್ಟಾಗಿ ಕ್ಲಾರಿಟಿ ಇದೆ. ಮೈನಸ್ ಎಮ್ಮಿಂದ ಒಂದು ಸತಿ ಡಿ ವೈ ಬೈ ಡಿ ಎಕ್ಸ್, ಮೈನಸ್ ಎನ್ನಿಂದ ಇನ್ನೊಂದು ಸತಿ ಡಿ ವೈ ಬೈ ಡಿ ಎಕ್ಸ್. ನೋಡೋಣ, ಮೈನಸ್ ಎಮ್ಮಿಂದ ಡಿ ವೈ ಬೈ ಡಿ ಎಕ್ಸ್, ಯಾವುದು ಡಿ ವೈ ಬೈ ಡಿ ಎಕ್ಸ್ ಇಲ್ಲಿದೆ. ಮೈನಸ್ ಎಮ್ಮಿಂದ ಮಲ್ಟಿಪ್ಲೈ ಮಾಡಿದರೆ ಎಮ್ ಇಂಟು ಎಮ್ ಏನಾಗುತ್ತೆ, ಎಮ್ ಸ್ಕ್ವೇರ್. ಹಾಗಾದರೆ ಏನಂತಾಗುತ್ತೆ, ಮೈನಸ್ ಎಮ್ ಮೈನಸ್ ಎ ಎಮ್ ಸ್ಕ್ವೇರ್ ಇ ಪವರ್ ಎಮ್ ಎಕ್ಸ್. ಓಕೆ, ಮೈನಸ್ ಇಲ್ಲಿ ಏನಾಗುತ್ತೆ, ಬಿ ಎಮ್ ಇಂಟು ಎನ್ ಎಮ್ ಎನ್, ಬಿ ಎಮ್ ಎನ್ ಇ ಪವರ್ ಎನ್ ಎಕ್ಸ್. ಎಮ್ಮಿಂದ ಮಲ್ಟಿಪ್ಲೈ ಮಾಡಿದ್ವಾ ಈಗ ಡಿ ವೈ ಬೈ ಡಿ ಎಕ್ಸ್. ಈಗ ಮೈನಸ್ ಎನ್ನಿಂದ ಒಂದು ಸತಿ ಡಿ ವೈ ಬೈ ಡಿ ಎಕ್ಸ್, ಮೈನಸ್ ಎನ್ನಿಂದ ಡಿ ವೈ ಬೈ ಡಿ ಎಕ್ಸ್ನ ಮಲ್ಟಿಪ್ಲೈ ಮಾಡಿ, ಎನ್ನಿಂದ ಎ ಎಮ್ ಎನ್ ಇ ಪವರ್ ಎಮ್ ಎಕ್ಸ್, ಎ ಎಮ್ ಎನ್ ಇ ಪವರ್ ಎಮ್ ಎಕ್ಸ್ ಮೈನಸ್ ಬಿ ಎನ್ ಇಂಟು ಎನ್ ಏನಾಗುತ್ತೆ, ಎನ್ ಸ್ಕ್ವೇರ್ ಇ ಪವರ್ ಎನ್ ಎಕ್ಸ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಯಾವ್ದು ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ ಎಮ್ ಎನ್ನಿಂದ ವೈಗೆ ಮಲ್ಟಿಪ್ಲೈ ಮಾಡಬೇಕು. ವೈ ಅಂದ್ರೇನು, ಕ್ವಶನ್. ಇದೆ ತಾನೇ ವೈ. ಇದನ್ನು ಎಮ್ ಎನ್ನಿಂದ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನಾಗುತ್ತೆ ನೋಡಿ, ಅದನ್ನ ಹಿಂಗಾಗುತ್ತೆ, ಎ ಎಮ್ ಎನ್ ಇ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಎಮ್ ಎನ್ ಇ ಪವರ್ ಎನ್ ಎಕ್ಸ್.
ಸ್ಟೂಡೆಂಟ್ಸ್ ನೋಡ್ಕೊಳ್ಳಿ, ಎಲ್ಲ ಟರ್ಮ್ಸು ಕ್ಯಾನ್ಸಲ್ ಆಗುತ್ತೆ. ಯಾಕೆ? ಪ್ಲಸ್ ಎ ಎಮ್ ಸ್ಕ್ವೇರ್ ಮೈನಸ್ ಎ ಎಮ್ ಸ್ಕ್ವೇರ್ ಪ್ಲಸ್ ಬಿ ಎನ್ ಸ್ಕ್ವೇರ್ ಮೈನಸ್ ಬಿ ಎನ್ ಸ್ಕ್ವೇರ್ ಪ್ಲಸ್ ಬಿ ಎಮ್ ಎನ್ ಮೈನಸ್ ಬಿ ಎಮ್ ಎನ್ ಪ್ಲಸ್ ಬಿ ಎಮ್ ಎನ್ ಪ್ಲಸ್ ಎಮ್ ಎನ್ ಇ ಪವರ್ ಎಮ್ ಎಕ್ಸ್ ಮೈನಸ್ ಎಮ್ ಎನ್ ಇ ಪವರ್ ಎಮ್ ಎಕ್ಸ್. ಹಾಗಾದರೆ ಎಲ್ಲ ಟರ್ಮ್ಸ್ ಕ್ಯಾನ್ಸಲ್ ಆದರೆ ವಿ ಡೆಫಿನೆಟ್ಲಿ ಎಂಡ್ ವಿತ್ 0. ದಟ್ ಈಸ್ ಯುವರ್ ಆರ್ ಎಚ್ ಎಸ್. ಇದನ್ನು ತಾನೇ ನಾವು ಪ್ರೂಫ್ ಮಾಡಬೇಕಾಗಿರೋದು. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇ ಪವರ್ದು ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ವಾಟ್ ಈಸ್ ಇ ಪವರ್ ಎಮ್ ಎಕ್ಸ್ ಡಿಫ್ರೆನ್ಸಿಯೇಷನ್? ಇ ಪವರ್ ಎಮ್ ಎಕ್ಸ್ ಇಂಟು ಎಮ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಎಮ್. ಇಷ್ಟೇ ಲಾಜಿಕ್ ಇರೋದು ಈ ಕ್ವಶನಲ್ಲಿ. ಅರ್ಥ ಆಗಿದೆಯಲ್ವಾ? ಲೆಟ್ಸ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. ರೈಟ್, ಇನ್ನೊಂದು ಕ್ವಶನ್ಗೆ ಮೂವ್ಮೆಂಟ್ ಮಾಡೋಣ. ಯಾವುದು ಕ್ವಶನ್ ಅಂದರೆ y is equal to sin inverse x whole square. Sin inverse x whole square. Show that ಏನಂತ ಪ್ರೂವ್ ಮಾಡಬೇಕು? ಇಲ್ಲಿ ಪ್ರೂವ್ ಏನಂತ ಮಾಡಬೇಕು ಅಂದರೆ 1 minus x square d square y by dx square sin is minus x dy by dx is equal to 0. x dy by dx is equal to 0. Sorry, x dy by x is equal to 2. Sorry, x dy by dx is equal to 2 ಅಂತ ಪ್ರೂವ್ ಮಾಡಬೇಕು. ಸ್ಟೂಡೆಂಟ್ಸ್ ಇಲ್ಲಿ ನೋಡ್ಕೊಳ್ಳಿ, ಈ ಕ್ವಶನನ್ನು ಇನ್ನೊಂದು ಥರನೂ ಕೇಳ್ಬೋದು. ಇಲ್ಲಿ ಸ್ಕ್ವೇರ್ ಕೊಟ್ಟಿರಲ್ಲ, ಸಿಂಪ್ಲಿ ಈ ಥರನೂ ಕೇಳ್ಬೋದು. y is equal to sin inverse x. ನಿಮ್ಮ ವರ್ಕ್ ಎಕ್ಸಾಂಪಲಲ್ಲಿದೆ ಬುಕ್ಕಲ್ಲಿ, ಆ ಕ್ವಶನ್ ನಾನು ಮಾಡೋದಿಲ್ಲ. sin inverse x ಅಷ್ಟೇ ಕೊಡ್ಬೋದು. ರೈಟಾ? ಇಲ್ಲಿ ಸ್ಕ್ವೇರ್ ಕೊಟ್ಟಿರ್ಬೋದು. ಈ ಕ್ವಶನ್ ನೀವು ಮಾಡ್ಕೋಬೇಕು, ಡೂ ಯುವರ್ ಸೆಲ್ಫ್. ಓಕೆ, ಈ ಕ್ವಶನ್ ನೀವು ಮಾಡ್ಕೊಳ್ಳಿ, ಡೂ ಯುವರ್ ಸೆಲ್ಫ್. ರೈಟ್? ಸೊ ಹಾಗಾದರೆ ಈ ಕ್ವಶನ್ ಬೇಡ ನಮಗೆ, ಈಗ ತೊಗೊಂಬಿಡೋಣ ಅದನ್ನ. ರೈಟ್? ಹಾಗಾದರೆ ನಾವು ಡಿಸ್ಕಸ್ ಮಾಡಬೇಕಾಗಿರೋ ಕ್ವಶನ್ ಇದು. ರೈಟ್? ಹಾಗಾದರೆ ಈ ಕ್ವಶನ್ನ ಸಾಲ್ವ್ ಮಾಡಲಿಕ್ಕೆ ಬೇಸಿಕ್ ಏನು ಬೇಕು? ಬೇಸಿಕ್ಕು ಎಕ್ಸ್ ಪವರ್ ಎನ್ ಫಾರ್ಮುಲಾ ಬೇಕು. ಎಕ್ಸ್ ಪವರ್ ಎನ್ ಡಿಫ್ರೆನ್ಸಿಯೇಷನ್ ಏನು? ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ಇಂಟು ಎಕ್ಸಿನ ಡಿಫ್ರೆನ್ಸಿಯೇಷನ್ ಎಷ್ಟಪ್ಪ? 1. ಅದನ್ನು ಮುಂದೆ ಬರೀಬೇಕು. ಅರ್ಥ ಆಗಿದೆಯಾ? ಓಕೆ. ನೆಕ್ಸ್ಟ್ ಏನು ಬೇಕು? ಸೈನ್ ಇನ್ವರ್ಸ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಬೇಕಾಗುತ್ತೆ. ವಾಟ್ ಈಸ್ ಸೈನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಸಿಯೇಷನ್? ಸೈನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ 1 by square root of 1 minus x square. ಇದು ನಿಮಗೆ ಗೊತ್ತಿರಬೇಕು. ಅಲ್ಲಿ ಟ್ಯಾನ್ ಇನ್ವರ್ಸ್ ಬಂದಿತ್ತು ಅವಾಗಲೇ, ಇಲ್ಲಿ ಸೈನ್ ಇನ್ವರ್ಸ್ ಬಂದಿದೆ. ವಾಟ್ ಈಸ್ ಸೈನ್ ಇನ್ವರ್ಸ್? 1 by square root of 1 minus x square. ಅರ್ಥ ಆಗಿದೆಯಾ? ಓಕೆ, ಇದು ನಿಮಗೆ ಸೈಡಲ್ಲಿ ಇಟ್ಕೊಂಡಿರಿ. ರೈಟ್? ಈಗ ಕ್ವಶನ್ ಸ್ಟಾರ್ಟ್ ಮಾಡೋಣ. ನೋಡಿ, dy by dx ಕೊಟ್ಟಿದ್ದಾರೆ, d square y by dx square ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಹಾಗಾದರೆ ಕ್ವಶನ್ಸ್ಗೆ ಹೋಗೋಣ. y is equal to sin inverse x whole square. Correct? y is equal to sin inverse x whole square. Now, differentiate with respect to x. Correct? ಈಗ ನೋಡ್ಕೊಳ್ಳಿ. What is that? dy by dx is equal to what is x power n differentiation? n into x ಅಂದರೆ ಏನಿಲ್ಲಿ? sin inverse x. ಪವರ್ ಎಷ್ಟು ಬರುತ್ತೆ? 1. n minus 1 ಅಂದರೆ ಈಗ sin inverse x ನ ಡಿಫ್ರೆನ್ಸಿಯೇಷನ್ ಬರೀಬೇಕಲ್ವಾ? ವಾಟ್ ಈಸ್ sin inverse x ಡಿಫ್ರೆನ್ಸಿಯೇಷನ್? 1 by square root of 1 minus x square. ಕರೆಕ್ಟ್? ಈಗ ಹೇಳಿ ಸ್ಟೂಡೆಂಟ್ಸ್, ಈಗ ನೀವು ಡಿನಾಮಿನೇಟರ್ ಕ್ಯಾನ್ಸಲ್ ಆಗಬೇಕಂದ್ರೆ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡ್ಕೋಬೇಕು. ಹಾಗಾದರೆ ಮಲ್ಟಿಪ್ಲೈ ರೂಟ್ ಆಫ್ 1 minus x square on both the sides. ಎರಡು ಕಡೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎರಡು ಕಡೆ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಮಗೇನು ಸಿಗುತ್ತೆ ನೋಡಿ? dy by dx ಸ್ಕ್ವೇರ್ ರೂಟ್ ಆಫ್ 1 minus x square ಮಲ್ಟಿಪ್ಲೈ ಮಾಡಿದ್ದೀವಿ. ದ್ಯಾಟ್ ಈಸ್ ಈಕ್ವಲ್ ಟು ನೋಡ್ಕೊಳ್ಳಿ 2 sin inverse x. ಇಲ್ಲಿಗೂ ಕೂಡ ರೂಟ್ 1 minus x square ಮಲ್ಟಿಪ್ಲೈ ಮಾಡಿದ ಎರಡು ಕ್ಯಾನ್ಸಲ್ ಆಗೋಗುತ್ತೆ. ಕರೆಕ್ಟ್ ಅಲ್ವಾ? ಹಾಗಾದರೆ ಇಷ್ಟು ಮಾತ್ರ ಉಳಿಯುತ್ತೆ. ಸ್ಟೂಡೆಂಟ್ಸ್, ಈಗ ನಾವು ಫಸ್ಟ್ ಸ್ಟೆಪ್ ಮುಗಿಸಿದ್ದೀವಿ. ಸೆಕೆಂಡ್ ಸ್ಟೆಪ್ ಮುಗಿಸ್ಬೇಕಂದ್ರೆ ನಾವು ಸೆಕೆಂಡ್ ಆರ್ಡರ್ ಡಿರೈವೇಟಿವ್ನ ಮಾಡಬೇಕಾಗುತ್ತೆ. ಕರೆಕ್ಟಾ? ಅದನ್ನು ಮಾಡಲಿಕ್ಕೆ ಮತ್ತೆ ಈ ಫಂಕ್ಷನನ್ನು ಡಿಫ್ರೆನ್ಷಿಯೇಷನ್ ಮಾಡಬೇಕಾಗುತ್ತೆ. ಅಂದರೆ ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಹಾಗಾದರೆ ಇದು ಫಸ್ಟ್ ಫಂಕ್ಷನ್ ಆಗುತ್ತೆ, ಇದು ಸೆಕೆಂಡ್ ಫಂಕ್ಷನ್ ಆಗುತ್ತೆ. y1 ಡಿಫ್ರೆನ್ಷಿಯೇಷನ್ ಮಾಡಿದರೆ ಏನು ಬರುತ್ತೆ? y2 ಬರ್ತದೆ. ಅದೇ ಥರ dy by dxನ ಡಿಫ್ರೆನ್ಷಿಯೇಷನ್ ಮಾಡಿದರೆ ಏನು ಬರುತ್ತೆ? d square y by dx square ಬರುತ್ತೆ. ಹೌದಲ್ವಾ? ಎಸ್. ಹಾಗಾದರೆ ಇಲ್ಲಿಗೆ ಪ್ರಾಡಕ್ಟ್ ರೂಲನ್ನು ನಾವು ಅಪ್ಲೈ ಮಾಡಬೇಕಾಗುತ್ತೆ. ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಹಾಗಾದರೆ ಈಗ ಸ್ಟಾರ್ಟ್ ಮಾಡ್ತಾ ಹೋಗೋಣ, ಮುಂದೆ ಹೋಗ್ತಾ. ಸೊ ಫಸ್ಟ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಏನು? ಫಸ್ಟ್ ಫಂಕ್ಷನ್ ಆಗೇ ಬರ್ಕೋಬೇಕು. ಯಾವುದು ಫಸ್ಟ್ ಫಂಕ್ಷನು? ರೂಟ್ ಆಫ್ 1 minus x square. ಸೆಕೆಂಡ್ ಫಂಕ್ಷನನ್ನು ಡಿಫ್ರೆನ್ಸಿಯೇಷನ್ ಮಾಡಿ dy by dxನ ಡಿಫ್ರೆನ್ಸಿಯೇಷನ್ ಮಾಡಿದರೆ ಏನು ಸಿಗುತ್ತೆ? d square y by dx square ಸಿಗುತ್ತೆ. d square y by dx square. d square y by dx square ಸಿಗುತ್ತೆ. ಕರೆಕ್ಟ್ ಅಲ್ವಾ? ಒನ್ಸ್ ಅಗೇನ್, ದ್ಯಾಟ್ ಈಸ್ d square y by dx square
ಪ್ಲಸ್ ಸೆಕೆಂಡ್ ಫಂಕ್ಷನ್ ಯಾವುದು ಡಿ ವೈ ಬೈ ಡಿ ಎಕ್ಸ್ ಹಾಗೆ ಬರ್ಕೊಳ್ಳಿ, ಡಿ ವೈ ಬೈ ಡಿ ಎಕ್ಸ್ ನೋಡ್ಕೊಳ್ಳಿ, ಡಿ ವೈ ಬೈ ಡಿ ಎಕ್ಸ್ ಹಾಗೆ ಬರ್ಕೊಂಡಿದ್ದೀನಿ ಸೆಕೆಂಡ್. ಬಟ್ ಈಗ ಇಂಪಾರ್ಟೆಂಟು ಫಸ್ಟ್ ಫಂಕ್ಷನನ್ನು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಹಾಗಾದರೆ ಇದಕ್ಕೆ ಒಂದು ಬೇಸಿಕ್ ಹೇಳ. ಹಾಗಾದರೆ ಫಸ್ಟ್ ಫಂಕ್ಷನ್ ರೂಟಿನ ಡಿಫ್ರೆನ್ಸಿಯೇಷನ್ ಏನು, ರೂಟ್ ಎಕ್ಸ್ ಇಂದು 1/2 ರೂಟ್ ಎಕ್ಸ್, 1/2 ರೂಟ್ ಎಕ್ಸ್. ಎಕ್ಸಿನ ಡಿಫ್ರೆನ್ಸಿಯೇಷನ್ ಏನು 1. ಹಾಗಾದರೆ ವಾಟ್ ಈಸ್ ದ ಡಿರೈವೇಟಿವ್ ಆಫ್, ನೋಡ್ಕೊಳ್ಳಿ, ವಾಟ್ ಈಸ್ ದ ಡಿರೈವೇಟಿವ್ ಆಫ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಹೇಳಿ, 1/2 ರೂಟ್ ಏನಿದೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಬರ್ಕೊಂಡ್ರಿ. ಓಕೆನಾ. ಇಲ್ಲಿ ಎಕ್ಸಿನ ಡಿಫ್ರೆನ್ಸಿಯೇಷನ್ ಎಷ್ಟು ಬರೋದ್ರಿ 1. ಹಾಗಾದರೆ ಇಲ್ಲಿ 1ನ ಡಿಫ್ರೆನ್ಸಿಯೇಷನ್ 0 ಮೈನಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x. ನೋಡ್ಕೊಳ್ಳಿ ಇನ್ನೊಂದ್ಸತಿ ಹೇಳ. ಓಕೆ, ಕ್ಲಾರಿಟಿ. ಸೊ ಡಿ ವೈ ಬೈ ಡಿ ಎಕ್ಸ್ ಆಗೇ ಇರಲಿ. ವಾಟ್ ಈಸ್ ರೂಟ್ ಡಿಫ್ರೆನ್ಸಿಯೇಷನ್ 1/2 ರೂಟ್. ಎಕ್ಸ್ ಇದ್ದರೆ ಎಕ್ಸ್ ಬರ್ಕೊಳ್ಳಿ, ಬಟ್ ಇಲ್ಲೇನಿದೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಬರ್ಕೊಳ್ಳಿ. ಎಕ್ಸಿನ ಡಿಫ್ರೆನ್ಸಿಯೇಷನ್ ಎಷ್ಟಾಗುತ್ತೆ 1 ಆಗುತ್ತೆ, ಇದರ ಡಿಫ್ರೆನ್ಸಿಯೇಷನ್ ಎಷ್ಟಾಗುತ್ತೆ -2x. ದ್ಯಾಟ್ ಈಸ್ ಈಕ್ವಲ್ ಟು 0. ನೋಡ್ಕೊಳ್ಳಿ, ಯಾಕೆ ಸಾರಿ ನಾಟ್ 0, 2 ಸೈನ್ ಇನ್ವರ್ಸ್ ಎಕ್ಸ್ ಇದೆಯಲ್ವಾ ಇನ್ನೊಂದು ಟರ್ಮು. ಓಕೆ, ದ್ಯಾಟ್ ಈಸ್ 2 ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಸೈನ್ ಇನ್ವರ್ಸ್ ಎಕ್ಸ್ನ ಡಿಫ್ರೆನ್ಸಿಯೇಷನ್ 1/√1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ. ಸೊ ಹಾಗಾದರೆ ನೀವು ನೋಡ್ಕೊಳ್ಳಿ ಈ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು ಅಂತ ಅರ್ಥ. ಈಗ ಡಿನಾಮಿನೇಟ್ರಲ್ಲಿ ಮತ್ತೆ ಏನಿದೆ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಹೊರಟೋಗ್ಬೇಕಂದ್ರೆ ಏನು ಮಾಡಬೇಕು, ಮಲ್ಟಿಪ್ಲೈಯಿಂಗ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆನ್ ಬೋತ್ ದ ಸೈಡ್ಸ್. ಎರಡು ಕಡೆಗೆ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಸಿಗುತ್ತೆ ನೋಡ್ಕೊಳ್ಳಿ, ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಏನಾಯಿತು, ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಯಿತು. ಎರಡು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ಇಲ್ಲಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಕರೆಕ್ಟಾ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಒನ್ಸ್ ಅಗೇನ್, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ ನೋಡ್ಕೊಳ್ಳಿ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್. ಇಲ್ಲಿ 2 ಮತ್ತು 2 ಕ್ಯಾನ್ಸಲ್ ಆಗೋಗುತ್ತೆ, ಈ 2 ಮತ್ತು ಈ 2 ಕ್ಯಾನ್ಸಲ್ ಆಗೋಗುತ್ತೆ. ಯಾವ್ದು ಮಾತ್ರ ಉಳಿಯುತ್ತೆ ಎಕ್ಸ್. ಅಲ್ಲಿಗೆ ನಾವು ಯಾವುದನ್ನು ಮಲ್ಟಿಪ್ಲೈ ಮಾಡ್ತಿದ್ದೀವಿ, ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ದೀವಿ, ಎರಡು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಏನು ಮಾತ್ರ ಉಳಿಯುತ್ತೆ, ಮೈನಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್, ಮೈನಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 2. ಇಲ್ಲೂ ಕೂಡ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ವಿ ಲೆಫ್ಟ್ ವಿತ್ ದಿಸ್. ಹಾಗಾದರೆ ಲಾಸ್ಟ್ ಸ್ಟೆಪ್ ಬರೋಣ, ರೂಟು ಮತ್ತು ಸ್ಕ್ವೇರ್ ಏನಾಗುತ್ತೆ ಕ್ಯಾನ್ಸಲ್, ಗೊತ್ತಿದೆ. ಹಾಗಾದ್ರೆ ಆನ್ಸರ್ ಏನು, 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ದ್ಯಾಟ್ ಈಸ್ ಈಕ್ವಲ್ ಟು 2. ಎನ್ಸ್ ದ ಪ್ರೂಫ್ ಇಯರ್. ಇಷ್ಟೇ ನಮಗೆ ಪ್ರೂಫ್ ಬೇಕಾಗಿರೋದು. ಇಲ್ಲಿ 2 ಸತಿ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ ಡಿನಾಮಿನೇಟರ್ ಹೋಗಬೇಕಂದ್ರೆ. ಪ್ಲಸ್ ರೂಟಿನ ಡಿಫ್ರೆನ್ಸಿಯೇಷನ್ ಗೊತ್ತಿಟ್ಕೊಳ್ಳಿ. ಇನ್ನೊಂದು ಸತಿ ನಿಮಗೆ ಹಿಂಟ್ ಮಾಡಿರ್ತೀನಿ, ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/2 ರೂಟ್ ಅದರೊಳಗಡೆ ಏನಿದೆ ಎಕ್ಸ್ ಇದ್ರೆ ಎಕ್ಸ್ ಬರ್ಕೊಳ್ಳಿ. ಈ ಎಕ್ಸಿನ ಡಿಫ್ರೆನ್ಸಿಯೇಷನ್ ಎಷ್ಟು 1. ಇನ್ನೊಂದು ಸತಿ ಹೇಳ, ಇನ್ನೊಂದು ಕೊಡೋಣ, ಎಕ್ಸ್ ಸ್ಕ್ವೇರ್ ಹೇಳ್ರಿ 1/√2 ಇದೇ ಇರುತ್ತೆ. ರೂಟ್ ಒಳಗಡೆ ಏನು ಬರ್ಕೋಬೇಕು, ಎಕ್ಸ್ ಸ್ಕ್ವೇರ್. ಈ ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಸಿಯೇಷನ್ ಇಲ್ಲಿ ಮೇಲ್ಗಡೆ ಬರ್ಕೋಬೇಕು. ಅದೇ ಕೆಲಸ ನಾವಿಲ್ಲಿ ಮಾಡಿದ್ವಿ. ಕರೆಕ್ಟ್ ಅಲ್ವಾ. ಓಕೆ ಫೈನ್. ಓಕೆ, ಇದು ನಿಮ್ಮ ಡಿಫ್ರೆನ್ಸಿಯೇಷನಲ್ಲಿ ಬರ್ತಕ್ಕಂಥ ಕ್ವಶನ್ನು. ಟೋಟಲಿ e⁻mx ಸಾಲ್ವ್ ಮಾಡ್ಕೊಂಡಿದ್ದೀವಿ, ಸೈನ್ ಇನ್ವರ್ಸ್ ಒಂದು ಸಾಲ್ವ್ ಮಾಡ್ಕೊಂಡಿದ್ದೀವಿ, ಮತ್ತು ಟ್ಯಾನ್ ಇನ್ವರ್ಸ್ದು ಮತ್ತು ಲಾಗಿನ ಮೇಲೆ ಕ್ವಶನ್ ಸಾಲ್ವ್ ಮಾಡಿದ್ವಿ. ಕರೆಕ್ಟ್ ಅಲ್ವಾ. ಇಷ್ಟರಲ್ಲಿ ನಿಮಗೆ ಒಂದು ಕ್ವಶನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಕೋಬೋದು ಎಕ್ಸಾಮಿನೇಷನಲ್ಲಿ. ಇನ್ನು ಎಕ್ಸ್ಟೆಂಡೆಡ್ ಪಾರ್ಟ್ ಆಗಿ ಬಂದುಬಿಟ್ಟು ನಿಮಗೆ ಇನ್ನೊಂದು ಚಾಪ್ಟರ್ ಬರುತ್ತೆ, ದಟ್ ಈಸ್ 5th ಚಾಪ್ಟರ್. ಅಂದರೆ 5ನೇ ಕ್ವಶನ್ ಹೆಂಗೆ ಟೋಟಲ್ 25 ಮಾರ್ಕ್ಸ್ ನಿಮಗೆ ಕವರ್ ಆಗೋಯ್ತು ಈಗ, ರೈಟಾ. ಇನ್ನೊಂದು ಕ್ವಶನ್ ಅಟೆಂಡ್ ಮಾಡ್ಕೊಂಡು ನಿಮಗೆ 25 ಮಾರ್ಕ್ಸ್ ಬರ್ತದೆ. ದಟ್ ಈಸ್ ಕಾಲ್ಡ್ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್. ಯಾವ ಚಾಪ್ಟರ್ ಅದು, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್. ಇದರಲ್ಲಿ ರೇಟ್ ಮೆಷರ್ ಮೇಲೆ ಕ್ವಶನ್ ಬರ್ತದೆ. ರೇಟ್ ಮೆಷರ್ ಎಸ್ಪೆಷಲಿ ಈ ಚಾಪ್ಟರ್ನ ಯಾರು ಸ್ಟೂಡೆಂಟ್ಸು ಮಿಸ್ ಮಾಡಲ್ಲ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು ಫಾರ್ಮುಲೇ ಬೇಕು ಅಷ್ಟೇ, ಮತ್ತು ಕ್ವಶನನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಇರಬೇಕು. ಅರ್ಥ ಆಗ್ತಿದೆಯಾ ಅಷ್ಟೇ, ಇದರಲ್ಲಿ ಏನೂ ಇಲ್ಲ. ಇಲ್ಲಿ ರೇಟ್ ಅಂದ ತಕ್ಷಣ ಏನು ಬರುತ್ತೆ ಗೊತ್ತಾ, ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ರೇಟ್ ಆಫ್ ಚೇಂಜ್ ಆಫ್ ಅಂದ ತಕ್ಷಣ ಹೇಳ್ತಾರೆ. ರೇಟ್ ಆಫ್ ಚೇಂಜ್ ಆಫ್ ಅಂದ ತಕ್ಷಣ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತಾನೆ. ಒಂದು ಕ್ವಾಂಟಿಟಿ ಯಾವ ಟೈಮಿಗೆ ಎಷ್ಟು ಚೇಂಜ್ ಆಗ್ತದೆ ಅಂತ ಅದನ್ನು ಮೆಜರ್ ಮಾಡಲಿಕ್ಕೆ ರೇಟ್ ಅಂತ ಕರೀತಾರೆ, ರೈಟ್. ಹಾಗಾದರೆ ಒಂದು ಈ ಕ್ವಶನನ್ನು ಯಾವ ಥರ ಟ್ಯಾಕಲ್ ಮಾಡ್ತಾರೆ, ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಒಂದು ಪೆರಿಮೀಟರ್ ಕ್ವಶನ್ ಬರ್ತದೆ. ದಟ್ ಈಸ್ ಏರಿಯಾ ಮತ್ತು ಪೆರಿಮೀಟರ್ ಯಾವುದ್ರದ್ದು, ರೆಕ್ಟ್ಯಾಂಗಲ್ ಪ್ರಾಬ್ಲಮ್. ಇನ್ನೊಂದು ಕ್ವಶನ್ ಬಂದುಬಿಟ್ಟು ಲ್ಯಾಡರ್ ಪ್ರಾಬ್ಲಮ್ ಬರ್ತದೆ 5 ಮಾರ್ಕ್ಸಿಗೆ. ಅದನ್ನು ಬಿಟ್ಟರೆ ಸ್ಯಾಂಡ್ ಪವರ್ ಪ್ರಾಬ್ಲಮ್, ಕೋನ್. ಓಕೆ, ಅದನ್ನು ಬಿಟ್ಟರೆ ಪಾರ್ಟಿಕಲ್ ಪ್ರಾಬ್ಲಮ್ ಬರ್ತದೆ. ಇಷ್ಟು ಪ್ರಾಬ್ಲಮ್ನ ನೀವು ತರೋಗೋಗ್ರಿ ಸಾಕು. ಎಕ್ಸಾಮಲ್ಲಿ
can get 1 marks. That is one question that is for 5 marks, right? ಹಾಗಾದರೆ ಈ ಕ್ವಶನನ್ನು ಸಾಲ್ವ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಇಂಟ್ಸ್ ಏನಂದರೆ ಅವರು ಸಮ್ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ, ಅಂದರೆ ಥಿಯರಿಟಿಕಲ್ ಕೊಟ್ಟಿರ್ತಾರೆ, ವರ್ಬಲ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಅದನ್ನು ನೀವು ಮ್ಯಾಥಮೆಟಿಕಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಹೆಂಗೆ ಕನ್ವರ್ಟ್ ಮಾಡ್ತೀರಾ, ಅದೇ ಇಲ್ಲಿ ಟಾಸ್ಕ್. ಅಂದರೆ ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಾ ಇದ್ದರೆ ಅದನ್ನು ಪಾಸಿಟಿವ್ ತೊಗೋಬೇಕು, ಕ್ವಾಂಟಿಟಿ ಡಿಕ್ರೀಸ್ ಆಗ್ತಾ ಇದ್ದರೆ ಆ ಕ್ವಾಂಟಿಟಿನ ನೆಗೆಟಿವ್ ತೊಗೋಬೇಕು. ಇಂಟ್ ಇಷ್ಟೇ, ಓಕೆನಾ? ಇಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗ್ತದೆ, ರೈಟ್? ಇಲ್ಲಿ ನಾವು ಕ್ವಶನ್ ಬರೆಯೋದಿಲ್ಲ, ಕ್ವಶನ್ ಲೆಂತಿ ಆಗ್ತದೆ. ಕ್ವಶನ್ ವಿಲ್ ಬಿ ಇನ್ ದ ಮೆಟೀರಿಯಲ್, ಬಟ್ ಕ್ವಶನನ್ನು ನಾನು ಡಿಕ್ಟೇಟ್ ಮಾಡ್ತಾ ಹೋಗ್ತೀನಿ. ಡಿಕ್ಟೇಟ್ ಮಾಡ್ತಾ ಇರುವಾಗ ನಿಮಗೆ ಅನಾಲಿಸಿಸ್ ಗೊತ್ತಾಗುತ್ತೆ, ಏನು ಬರೀತಾ ಇದ್ದೀನಿ ನಾವು ಅಂತ. ಅರ್ಥ ಆಗ್ತಿದ್ದಿಲ್ವಾ? ಓಕೆ, ಹಾಗಾದರೆ ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್, ಲೆಟ್ ಮಿ ಆಸ್ಕ್ ವಿತ್ ದ ಕ್ವಶನ್ ದಟ್ ಇಸ್ ರೆಕ್ಟ್ಯಾಂಗಲ್. ಕ್ವಶನ್ ಹಿಂಗಿದೆ, ದ ಲೆಂತ್ ಎಕ್ಸ್ ಆಫ್ ಅ ರೆಕ್ಟ್ಯಾಂಗಲ್ ಈಸ್ ಡಿಕ್ರೀಸಿಂಗ್ ಅಟ್ ದ ರೇಟ್ ಆಫ್ 3 centimeter per minute. ಓಕೆ, ಅಂದರೆ ರೆಕ್ಟ್ಯಾಂಗಲಿನ ಲೆಂತ್ ಇದೆಯಲ್ಲ, ಆ ಲೆಂತು ಯಾವ ರೇಟಲ್ಲಿ ಡಿಕ್ರೀಸ್ ಆಗ್ತಾ ಇದೆ ಅಂತೆ? 3 centimeter per minute. 3 centimeter per minute ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರ ಕ್ವಾಂಟಿಟಿನ ಏನಂತ ತೊಗೋಬೇಕು ನಾವು? ನೆಗೆಟಿವ್ ತೊಗೋಬೇಕು, ಕರೆಕ್ಟ್ ಅಲ್ವಾ? ಆ್ಯಂಡ್ ಇನ್ನೊಂದು ಹೇಳಿದ್ದಾರೆ, ದ ವಿಡ್ತ್ ವೈ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 2 centimeter per minute. ಅಂದರೆ ಲೆಂತು ಎಕ್ಸ್ ಅಂತ, ವಿಡ್ತು ವೈ, ವಿಡ್ತ್ ಏನಾಗಿದೆ? ವೈ. ಇದು ಇನ್ಕ್ರೀಸ್ ಆಗ್ತಾ ಇದೆ ಅಂತ, ದಿಸ್ ಈಸ್ ಇನ್ಕ್ರೀಸ್. ಆ್ಯಂಡ್ ವಿಡ್ತ್ ಲೆಂತ್ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ಹಾಗಾದರೆ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆಗೋದೇನಕ್ಕೆ? ವಿತ್ ರೆಸ್ಪೆಕ್ಟ್ ಟು ಟೈಮಿಗೆ ಅಲ್ವಾ? ನೋಡ್ಕೊಳ್ಳಿ, ಇಲ್ಲಿ ಪರ್ ಮಿನಿಟ್ ಅಂತ ಬರ್ತಾರೆ. ಇಲ್ಲೂ ಕೂಡ ಎಷ್ಟಿದೆ ಅಂತ? 2 centimeter per minute. The length x of a rectangle is decreasing at the rate of 3 centimeter per minute, and the width y is increasing at the rate of 2 centimeter per minute. When x is equal to 10 centimeter and y is equal to, x is equal to 10 centimeter and y is equal to 6 centimeter, find the rate of change of perimeter and area. ಕ್ವಶನ್ ಬಂದಿರೋದು ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್ ಆ್ಯಂಡ್ ಏರಿಯಾ. ಈ ಕ್ವಶನ್ನ ಟ್ಯಾಕಲ್ ಮಾಡಲಿಕ್ಕೆ ನೋಡಿ, ಬರ್ಕೊಡೋದು ಮೆಥಡ್. ಲೆಂತ್ ಎಕ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಯಾವ ರೇಟಲ್ಲಿ ಡಿಕ್ರೀಸ್ ಆಗ್ತಾ ಇದೆ ಅಂತ? 3 centimeter per minute. ಅಂದರೆ dx/dt ಕೊಟ್ಟಿದ್ದಾರೆ, ಗೊತ್ತಾಯ್ತಲ್ವಾ? ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ಗೆ, ಮಿನಿಟ್ ಅಂತ ಕೊಟ್ಟರೆ ಟೈಮೇ. ಡಿಕ್ರೀಸ್ ಆಗ್ತಿರೋದ್ರಿಂದ ನೀವು ಯಾವ ಸೈನ್ ಯೂಸ್ ಮಾಡಬೇಕು? ಮೈನಸ್. ಅವರು ಕೊಟ್ಟಿರಲ್ಲ, ನೀವೇ ಬರ್ಕೋಬೇಕಿದ್ದನ್ನು ಮೈನಸ್ಸನ್ನು. ಅರ್ಥ ಆಗ್ತಿದೆಯಾ? ಡಿಕ್ರೀಸ್ ಅಂದರೆ, ರೈಟ್? ವಿಡ್ತ್ ವೈ, ಅದು ಕೂಡ ಯಾವ ರೇಟಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ? ರೇಟ್ ಅಂತ ತಕ್ಷಣ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇನ್ಕ್ರೀಸಾ ಡಿಕ್ರೀಸಾ? ಇನ್ಕ್ರೀಸ್ ಆಗ್ತಿರೋದ್ರಿಂದ ಇದು ಪ್ಲಸ್ ಆಗೇ ಇರುತ್ತೆ, +2. ಓಕೆ, ಫೈನ್. ಎಕ್ಸ್ 10 centimeter, ವೈ 6 centimeter ಇದ್ದಾಗ ಪೆರಿಮೀಟರ್ ಕೇಳಿದ್ದಾರೆ. ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್, ನಾಟ್ ಪೆರಿಮೀಟರ್. ರೇಟ್ ಆಫ್ ಚೇಂಜ್ ಅಂದರೆ dp/dt. ರೇಟ್ ಆಫ್ ಚೇಂಜ್ ಆಫ್ ಏರಿಯಾ dA/dt ಕಂಡುಹಿಡಿಬೇಕು. ಅರ್ಥ ಆಗ್ತಿದೆಯಾ? ಹೋಗೋಣ ಹಾಗಾದರೆ ಫಸ್ಟ್ಗೆ. ಯಾವುದಕ್ಕೆ ಹೋಗೋಣ? ಫಸ್ಟು ಪೆರಿಮೀಟರ್. ಪೆರಿಮೀಟರ್ಗೆ ಫಾರ್ಮುಲಾ ಏನು? ಪೆರಿಮೀಟರ್ಗೆ ಫಾರ್ಮುಲಾ ನೋಡಿ, ರೆಕ್ಟ್ಯಾಂಗಲ್ ಅಲ್ವಾ ಇದು, ಲೆಂತು ಮತ್ತು ಬ್ರೆಡ್ತು ನೋಡಿ. ಇದು ಎಕ್ಸ್ ಆಗಿದ್ದರೆ, ಇದು ಎಕ್ಸ್ ಆಗಿದ್ದರೆ, ಇದು ವೈ ಆಗಿದ್ದರೆ, ಇದು ವೈ. ವಾಟ್ ಈಸ್ ಪೆರಿಮೀಟರ್? ಸಮ್ ಆಫ್ ಆಲ್ ದ ಸೈಡ್ಸ್. ಎಕ್ಸ್ ಪ್ಲಸ್ ಎಕ್ಸ್ 2x, ವೈ ಪ್ಲಸ್ ವೈ 2y, 2 times ಎಕ್ಸ್ ಪ್ಲಸ್ ವೈ. ಬರ್ಕೋಬೋದಾ? ವಾಟ್ ಈಸ್ ಫಾರ್ಮುಲಾ ಫಾರ್ ಪೆರಿಮೀಟರ್? 2 times ಲೆಂತ್ ಪ್ಲಸ್ ಬ್ರೆಡ್ತ್. ಇಲ್ಲಿ ಲೆಂತ್ ಅಂದರೆ ಎಕ್ಸ್, ಬ್ರೆಡ್ತ್ ಅಂದರೆ ವೈ. ಹಾಗಾದರೆ ಪೆರಿಮೀಟರ್ ಬಂತಲ್ವಾ, ರೈಟ್? ಇದನ್ನು ವಿತ್ ರೆಸ್ಪೆಕ್ಟ್ ಯಾವುದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡಬೇಕು? ಟೈಮಿಗೆ. ಯಾಕೆ ಅವ್ರು ಕೇಳಿರೋದೇನು? ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್ ಅಂತ ಕೇಳಿದ್ದಾರೆ, ಓಕೆನಾ? ಹಾಗಾದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅವಾಗೇನು ಸಿಗುತ್ತೆ? dp/dt ಸಿಗುತ್ತೆ, ಕರೆಕ್ಟಾ? dp/dt ಸಿಗುತ್ತೆ. 2 ಆಗಿರಲಿ. ಈಗ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂದರೆ dx/dt. ಓದೋ ಮೆಥಡ್ ನೋಡ್ಕೊಳ್ಳಿ. ವೈ ವಿತ್ ರೆಸ್ಪೆಕ್ಟ್ ಟು ಟೈಮ್ dy/dt, ಕರೆಕ್ಟಾ? dy/dt. ಸ್ಟೂಡೆಂಟ್ಸ್, ನಿಮಗೆ ಗೊತ್ತು ಆಲ್ರೆಡಿ ಇದರ ವ್ಯಾಲ್ಯೂಸ್ ನಮ್ಮ ಕಣ್ಣು ಮುಂದೆನೇ ಇದೆ. ಯಾವುದು? dx/dt ವ್ಯಾಲ್ಯೂ ಇಲ್ಲೇ ಇದೆ ನೋಡ್ಕೊಳ್ಳಿ. dx/dt ವ್ಯಾಲ್ಯೂ ಎಷ್ಟು? -3. dy/dt ವ್ಯಾಲ್ಯೂ ಎಷ್ಟು? +2. ಹಾಗಾದರೆ ಬರೆಯೋಣ, ಇದು -3, ಇದು +2. ಹಾಗಾದರೆ ಆನ್ಸರ್ ಎಷ್ಟು ಬಂತು? 2 times -3ನಲ್ಲಿ +2 ಹೋದರೆ -1 ಮಲ್ಟಿಪ್ಲೈ ಮಾಡಿ. -1 × 2 ಎಷ್ಟಾಗುತ್ತೆ? -2 ನೋಡಿ. ಪೆರಿಮೀಟರ್ ಆಗಿರೋದ್ರಿಂದ ಅದು ಕೂಡ ಲೆಂತೆ. ಹಾಗಾದ್ರೆ ಏನು ಬರೀಬೇಕು? ಸೆಂಟಿಮೀಟರ್ ಪರ್ ಮಿನಿಟ್. ದಯವಿಟ್ಟು ಯೂನಿಟನ್ನು ಬರೀಬೇಕು ಲಾಸ್ಟಲ್ಲಿ. ಹಾಗಾದರೆ ಪೆರಿಮೀಟರ್ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಾ? ಹಾಗಾದರೆ
ಒಂದು ಕ್ವಶನ್ ಸಾಲ್ವ್ ಆಗಾಯಿತು 2.5 ಮಾರ್ಕ್ಸ್ಗೆ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾನೆ ಅವನು, ಏರಿಯಾ ಕೇಳಿದ್ದಾನೆ. ಏರಿಯಾನ ನಾನು ಎ ಅಂತ ಬರ್ಕೊಳ್ತೀನಿ. ವಾಟ್ ಈಸ್ ಏರಿಯಾ ಆಫ್ ರೆಕ್ಟ್ಯಾಂಗಲ್? ಲೆಂತ್ ಇಂಟು ಬ್ರೆಡ್ತ್. ಇಲ್ಲಿ ಲೆಂತ್ ಅಂದ್ರೆ ಏನು ಎಕ್ಸ್, ಬ್ರೆಡ್ತ್ ಅಂದ್ರೆ ಏನು ವೈ. ಹಾಗಾದರೆ ಎಕ್ಸ್ ವೈ ಕರೆಕ್ಟ್ ಅಲ್ವಾ? ಇಲ್ಲಿ ಭಾಳ ಜನ ಮಿಸ್ಟೇಕ್ ಮಾಡ್ತಾರೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಹೇಳ್ಬಿಟ್ಟೆ. ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ಟಿ, ಡಿ ವೈ ಬೈ ಡಿ ಟಿ ಬರೆದ್ಬಿಡ್ತಾರೆ, ತಪ್ಪು. ಓಕೆ ಸಾರಿ, ಡಿ ಎಕ್ಸ್ ಬೈ ಡಿ ಟಿ ಆ್ಯಂಡ್ ಡಿ ವೈ ಬೈ ಡಿ ಟಿ, ರೈಟ್? ಹಾಗಾದರೆ ಇಲ್ಲಿ ಎರಡು ಫಂಕ್ಷನ್ ಇದೆ, ಅರ್ಥ ಮಾಡ್ಕೊಳ್ಳಿ. ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡಬೇಕು. ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದರೆ ಮಾತ್ರ ವರ್ಕ್ ಆಗ್ತದೆ, ಇಲ್ಲಾಂದರೆ ಫೇಲ್ಯೂರ್ ಆಗ್ತೀರಾ, ರೈಟ್? ಎರಡು ಫಂಕ್ಷನ್ ಬಂದ ತಕ್ಷಣ ಡಿಫ್ರೆನ್ಸಿಯೇಷನಲ್ಲಿ ಪ್ರಾಡಕ್ಟ್ ರೂಲ್ನ ಫಾಲೋ ಮಾಡಿ, ರೈಟ್? ಹಾಗಾದರೆ ಫಸ್ಟ್ ಫಂಕ್ಷನ್ ಆಗೇ ಇರಲಿ, ಡಿಫ್ರೆನ್ಷಿಯೇಟ್ ವೈ ವಿತ್ ರೆಸ್ಪೆಕ್ಟ್ ಟು ಟಿ. ಹಾಗಾದರೆ ಏನಾಗುತ್ತೆ, ಡಿ ವೈ ಬೈ ಡಿ ಟಿ ಆಯಿತು, ಕರೆಕ್ಟ್ ಅಲ್ವಾ? ಪ್ಲಸ್ ವಾಟ್ ಈಸ್ ಸೆಕೆಂಡ್ ಫಂಕ್ಷನ್, ವೈ, ಹಾಗೇ ಇರಲಿ. ವಾಟ್ ಈಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟಿ? ದಟ್ ಈಸ್ ಡಿ ಎಕ್ಸ್ ಬೈ ಡಿ ಟಿ, ಡಿ ಎಕ್ಸ್ ಬೈ ಡಿ ಟಿ, ಕರೆಕ್ಟಾ? ಫೈನ್. ಹಾಗಾದರೆ ಈಗ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ನ. ಎಕ್ಸ್ಗೆ ಎಷ್ಟು ಕೊಟ್ಟಿದ್ದಾರೆ ಅವ್ರ ವ್ಯಾಲ್ಯೂಸು ನೋಡ್ಕೊಳ್ಳಿ. ಎಕ್ಸ್ಗೆ ಎಷ್ಟು ಕೊಟ್ಟಿದ್ದಾರೆ ಅವ್ರ ವ್ಯಾಲ್ಯೂಸು? ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? ಎಕ್ಸ್ 10 ಇದೆ, ವೈ 6 ಇದೆ, ಕರೆಕ್ಟಾ? ಎಕ್ಸ್ 10, ವೈ 6. ಎಕ್ಸ್ ವ್ಯಾಲ್ಯೂ ಎಷ್ಟು? 10. ಡಿ ವೈ ಬೈ ಡಿ ಟಿ ವ್ಯಾಲ್ಯೂ ಎಷ್ಟು? ಅವರೇ ಕೊಟ್ಟಿದ್ದಾರೆ. ಡಿ ವೈ ಬೈ ಡಿ ಟಿ ವ್ಯಾಲ್ಯೂ ಎಷ್ಟು ನೋಡ್ಕೊಳ್ಳಿ. ಡಿ ವೈ ಬೈ ಡಿ ಟಿ ವ್ಯಾಲ್ಯೂ +2 ಪ್ಲಸ್ ವೈ ವ್ಯಾಲ್ಯೂ ಎಷ್ಟು? 6. ಆ್ಯಂಡ್ ದೆನ್ ಡಿ ಎಕ್ಸ್ ಬೈ ಡಿ ಟಿ ವ್ಯಾಲ್ಯೂ ಎಷ್ಟು? -3. ನೋಡ್ಕೊಳ್ಳಿ, ಚೆಕ್ ಮಾಡಿ ಒಂದು ಸತಿ. ಸೊ ನೋಡಿ, ಡಿ ಎಕ್ಸ್ ಬೈ ಡಿ ಟಿ ವ್ಯಾಲ್ಯೂ -3, ವೈ ವ್ಯಾಲ್ಯೂ ಎಷ್ಟು? 6, ಕರೆಕ್ಟಾ? ರೈಟ್. ಸೊ ನೋಡಿ, ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 10 2s 20 ಪ್ಲಸ್ ಇಂಟು ಮೈನಸ್, -6 3s 18. 20ನಲ್ಲಿ 18 ಹೋದ್ರೆ ಏನಾಗುತ್ತೆ? 2, ಕರೆಕ್ಟಾ? ಇದು ಡಿ ಎ ಬೈ ಡಿ ಟಿ ಅಂದರೆ ಏರಿಯಾ ಪಾಸಿಟಿವ್ ಬಂದಿದೆ, ಅಂದರೆ ಏರಿಯಾ ಏನಾಗ್ತಾ ಇದೆ ಇಲ್ಲಿ? ಇನ್ಕ್ರೀಸ್ ಆಗ್ತಾ ಇದೆ. ಪೆರಿಮೀಟರ್ ಏನಾಗ್ತಾಯಿದೆ ಇಲ್ಲಿ? ಡಿಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ಹಾಗಾದರೆ ಏರಿಯಾ ಆಗಿರೋದ್ರಿಂದ ಇದನ್ನು ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮಿನಿಟ್ ನೋಡ್ಕೊಳ್ಳಿ. ಏರಿಯಾ ಇಟ್ ಈಸ್ ಸ್ಕ್ವೇರ್, ಡಿಸ್ಟೆನ್ಸ್ ಆರ್ ಲೆಂತ್ ಇಟ್ ಈಸ್ ಇನ್ ಯೂನಿಟ್ಸ್, ಆ್ಯಂಡ್ ಏರಿಯಾ ಇಸ್ ಆಲ್ವೇಸ್ ಇನ್ ಸ್ಕ್ವೇರ್ ಯೂನಿಟ್ಸ್, ವಾಲ್ಯೂಮ್ ಇನ್ ಕ್ಯೂಬಿಕ್ ಯೂನಿಟ್ಸ್. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ಅವ್ರು ಸೆಂಟಿಮೀಟ್ರ್ ಕೊಟ್ಟು ಅದಕ್ಕೆ ಸ್ಕ್ವೇರ್ ಬರೆದ್ವಿ, ಮೀಟರ್ ಕೊಟ್ಟರೆ ಮೀಟರ್ ಸ್ಕ್ವೇರ್ ಬರೀರಿ, ಅರ್ಥ ಆಯ್ತಾ? ಕಿಲೋಮೀಟರ್ ಕೊಟ್ಟರೆ ಕಿಲೋಮೀಟರ್ ಸ್ಕ್ವೇರ್, ಅರ್ಥ ಆಗಿದೆ? ರೈಟ್. ಸೊ ಹಾಗಾದರೆ ಕ್ವಶನ್ ಟ್ಯಾಕಲ್ ಮಾಡೋದು ಗೊತ್ತಾಯ್ತಾ? ಇದೇ ಥರದ ಇನ್ನೊಂದು ಕ್ವಶನ್ ನಾನು ಮೆಟೀರಿಯಲ್ ಕೊಟ್ಟಿದ್ದೀನಿ, ಅದನ್ನು ನೀವು ಸಾಲ್ವ್ ಮಾಡ್ಕೋಬೇಕು, ರೈಟ್? ಸೊ ಹಾಗಾದರೆ ಇನ್ನೊಂದು ಕ್ವಶನ್, ಇದಕ್ಕೆ ಮೂವ್ಮೆಂಟ್ ಮಾಡೋಣ. ದಟ್ ಈಸ್ ಕಾಲ್ಡ್ ಲ್ಯಾಡರ್ ಪ್ರಾಬ್ಲಮ್. ಇಲ್ಲಿ ಹೇಳ್ತಾ ಹೋಗ್ತೀನಿ ಲ್ಯಾಡರ್ ಪ್ರಾಬ್ಲಮ್ ಏನಿದೆ. ಲ್ಯಾಡರ್ ಆಫ್ 5 meter ಲಾಂಗ್ ಈಸ್ ಲೀನಿಂಗ್ ಎಗೇನೆಸ್ಟ್ ದ ವಾಲ್. ಅಂದರೆ ಒಂದು ಲ್ಯಾಡರ್ನ ಒಂದು ಗೋಡೆಗೆ ಹಾಕ್ಬಿಟ್ಟಿದ್ದಾರೆ ಅಂತ ಅರ್ಥ. ಹಾಗಾದರೆ ಇದು ವಾಲ್ ಅಂತ ತಿಳ್ಕೊಳ್ಳಿ. ದಿಸ್ ಇಸ್ ಕಾಲ್ಡ್ ವಾಲ್. ಓಕೆ, ವಾಲ್ ಅಂತ ತಿಳ್ಕೊಳ್ಳಿ. ಹಾಗಾದರೆ ಇದು ಲ್ಯಾಡರ್, ಏಣಿ, ಅರ್ಥ ಆಗ್ತಿದೆಯಾ? ಇದು ಏಣಿ, ರೈಟ್? ಎ ಲ್ಯಾಡರ್ ಇಸ್ ಲೀನಿಂಗ್ ಎಗೇನೆಸ್ಟ್ ಅ ವಾಲ್, ರೈಟ್? ಲ್ಯಾಡರ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ ಅವರು? 5 meter ಕೊಟ್ಟಿದ್ದಾರೆ. ಲ್ಯಾಡರ್ದು ಟೋಟಲ್ ಲೆಂತ್, ಕರೆಕ್ಟ್? ಲ್ಯಾಡರ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 5 meters ಕೊಟ್ಟಿದ್ದಾರೆ. ದ ಲ್ಯಾಡರ್ ಆಫ್ 5 meter ಲಾಂಗ್ ಇಸ್ ಲೀನಿಂಗ್ ಎಗೇನೆಸ್ಟ್ ಅ ವಾಲ್. ದ ಬಾಟಮ್ ಆಫ್ ದಿ ಲ್ಯಾಡರ್ ಇಸ್ ಪುಲ್ಡ್ ಅಲಾಂಗ್ ದಿ ಗ್ರೌಂಡ್. ಬಾಟಮ್ ಆಫ್ ದಿ ಲ್ಯಾಡರ್ ಅಂದರೆ ಇದು, ನಮಗೆ ಬೇಸ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಹಾಗಾಗಿ ಬಾಟಮ್ನ ನಾವು ಎಕ್ಸ್ ಅಂತ ಕರ್ಕೊಳ್ಳಿ. ವಾಲ್ ಹೈಟ್ ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ? ವಾಲ್ದು ಹೈಟ್ ಗೊತ್ತಿಲ್ಲ, ಹಾಗಾಗಿ ಅದನ್ನು ವೈ ಅಂತ ಕರ್ಕೊಳ್ಳಿ. ವಾಲ್ದು ಹೈಟ್ ಏನಾಗಿರಲಿ? ವೈ ಆಗಿರಲಿ. ಹಾಗಾದರೆ ಬೇಸ್ ಏನಾಗಿದೆ ಇಲ್ಲಿ? ಎಕ್ಸ್ ಆಗಿದೆ. ಹೈಟ್ ಏನಾಗಿದೆ? ವೈ. ಲ್ಯಾಡರ್ದು ಎಷ್ಟಿದೆ? 5 meter ಇದೆ. ಓಕೆ, ಈಗ ಕ್ವಶನ್ ಹೋಗ್ತಾ ಹೋಗೋಣ. ಸೊ ಫಿಗರ್ ಕರೆಕ್ಟಾಗಿದೆ ಪಕ್ಕದಲ್ಲಿ ನಿಮಗೆ ನೋಡ್ಕೊಳ್ಳಿ. ಹಾಗಾದರೆ ಸೊ ದ ಬಾಟಮ್ ಆಫ್ ದಿ ಲ್ಯಾಡರ್ ಈಸ್ ಪುಲ್ಡ್ ಅಲಾಂಗ್ ದ ಗ್ರೌಂಡ್ ಅವೇ ಫ್ರಮ್ ದ ವಾಲ್ ಅಟ್ ದ ರೇಟ್ ಆಫ್ 2 cm/s. ಬಾಟಮ್ ಆಫ್ ದಿ ಲ್ಯಾಡರ್ ಅಂದರೆ ಯಾವುದು? ಎಕ್ಸ್ನ ಯಾವ ರೇಟಲ್ಲಿ ಅವರು ಇದನ್ನು ಮಾಡ್ತಾ ಇದ್ದಾರೆ? 2 cm/s ಅವ್ರು ಏನು ಮಾಡ್ತಾ ಇದ್ದಾರೆ? ಅವೇ ಫ್ರಮ್ ದಿ ವಾಲ್, ಇದರಿಂದ ಎಳ್ಕೊಂಡು ಹೋಗ್ತಾ ಇದ್ದಾರೆ ವಾಲಿಂದ. ಹಾಗಾದರೆ ಏನು ಕೊಟ್ಟಿದ್ದಾರೆ ಅನ್ನಂಗಾಯಿತು? ಡಿ ಎಕ್ಸ್ ಬೈ ಡಿ ಟಿ ಕೊಟ್ಟಿದ್ದಾರೆ ಅನ್ನಂಗಾಯಿತು. ಯಾವ ರೇಟಲ್ಲಿ ಚೇಂಜ್ ಆಗ್ತಾ ಇದೆ ಅಂತೆ? 2 cm/s ಕೊಟ್ಟಿದ್ದಾರೆ. ಇಲ್ಲಿ ಟೈಮ್ ಯಾವ್ದಲ್ಲಿ ಕೊಟ್ಟಿದ್ದಾರೆ? 2 cm/s. ಓಕೆ, ಹೌ ಫಾಸ್ಟ್ ಈಸ್ ಇಟ್ಸ್ ಹೈಟ್ ಆನ್ ದ ವಾಲ್ ಡಿಕ್ರೀಸಸ್. ನಾವೇನು ಫೈಂಡ್ ಔಟ್ ಮಾಡಬೇಕು? ಹೈಟ್ ಆಫ್ ದಿ ವಾಲ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಅವರೇ ಕೇಳಿದ್ದಾರೆ ಹೈಟ್ ಆಫ್ ದಿ ವಾಲ್ ಡಿಕ್ರೀಸ್ ಆಗ್ತಿದೆ ಅಂದರೆ ಡಿ ವೈ ಬೈ ಡಿ ಟಿ ನಮಗೆ ನೆಗೆಟಿವ್ ಬರುತ್ತೆ. ಹಾಗಾದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ವಾಟ್ ಈಸ್ ಡಿ ವೈ ಬೈ ಡಿ ಟಿ. ಕರೆಕ್ಟ್ ಅಲ್ವಾ?
ಓಕೆ, ಮುಂದೆ ಏನು ಕ್ವಶನ್ ಕೊಟ್ಟಿದ್ದಾನೆ, ವೆನ್ ದ ಫೂಟ್ ಆಫ್ ದಿ ಲ್ಯಾಡರ್ ಈಸ್ 4 ಮೀಟರ್ ಅವೇ ಫ್ರಮ್ ದಿ ವಾಲ್. ಫೂಟ್ ಆಫ್ ದಿ ಲ್ಯಾಡರ್ ಅಂದ್ರೂ ಒಂದೇ, ಬೇಸ್ ಅಂದ್ರೂ ಒಂದೇ. ಯಾವಾಗಂತೆ ಎಕ್ಸ್ 4 ಮೀಟರ್ಸ್ ಇದ್ದಾಗ ಫೈಂಡ್ ಔಟ್ ಮಾಡಂತ ಹೇಳಿದ್ದಾನೆ. ಹಾಗಾದರೆ ಭಾಳ ಸಿಂಪಲ್ ನೋಡ್ಕೊಳ್ಳಿ, ಇದಕ್ಕೊಂದು ಟ್ರ್ಯಾಂಗಲ್ಗೆ ನೇಮ್ ಕೊಟ್ಕೊಳ್ಳೋಣ. ಏನಪ್ಪ ಟ್ರ್ಯಾಂಗಲ್ಗೆ ನೇಮು? ಟ್ರ್ಯಾಂಗಲ್ಗೆ ನೇಮ್ ABC. ಟ್ರ್ಯಾಂಗಲ್ ಇಸ್ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಆಗಿರೋದ್ರಿಂದ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಿದರೆ ಹೈಪಾಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಅಡ್ಜಸೆಂಟ್ ಆ್ಯಂಡ್ ಬೇಸ್ ಅಂತ ಬರ್ಕೋಬೋದು. ಕರೆಕ್ಟ್ ಅಲ್ವಾ? ಹಾಗಾದರೆ ಅದ್ರ ಪ್ರಕಾರ ಬರೆದ್ರೆ ಇದನ್ನು ಹೆಂಗೆ ಬರುತ್ತೆ? ವಾಟ್ ಈಸ್ ಹೈಪಾಟೆನಸ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು ಓಕೆ AB ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್. ಭಾಳ ಜನ ಪೈಥಾಗರಸ್ ಥಿಯರಮ್ ಹೇಳಿದ್ರೆ AC ಸ್ಕ್ವೇರ್ ಅಂದ್ಬಿಡ್ತಾರೆ. ಇಲ್ಲಿ AC ಇಲ್ಲ ಇಲ್ಲಿ. ಓಕೆ, ನೋಡ್ಕೊಳ್ಳಿ. ಸೊ ಹಾಗಾದರೆ BC ಅಂದರೆ ಎಷ್ಟಿದೆ? BC 5 ಸ್ಕ್ವೇರ್. 5 ಸ್ಕ್ವೇರ್ ಅಂದರೆ 25, ರೈಟ್? ಮೈನ್ ಇಸ್ ಈಕ್ವಲ್ ಟು AB ಸ್ಕ್ವೇರ್. AB ಸ್ಕ್ವೇರ್ ಅಂದ್ರೇನು? X ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್. AC ಸ್ಕ್ವೇರ್ ಅಂದ್ರೇನು? Y ಸ್ಕ್ವೇರ್. ನಮಗೆ ಯಾವ್ದು ಬೇಕಾಗಿರೋದು? Y ತಾನೇ ನಮಗೆ ಬೇಕಾಗಿರೋದು. Y ಬರೋ ಥರ ಮಾಡ್ಕೊಳ್ಳಿ. Y ಇಲ್ಲೇ ಇರಲಿ. X ಸ್ಕ್ವೇರ್ ಈ ಕಡೆ ಕಳಿಸಿ ಏನಾಗುತ್ತೆ? -X ಸ್ಕ್ವೇರ್ ಆಗುತ್ತೆ. ಹಾಗಾದರೆ Y ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಮೈನಸ್ X ಸ್ಕ್ವೇರ್ ಆಯಿತು. 25 - X ಸ್ಕ್ವೇರ್ ಆಯಿತು. ಹಾಗಾದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ Y? Y ವ್ಯಾಲ್ಯೂ ಬೇಕಂದರೆ ಏನು ತಗೋಬೇಕು? ಸ್ಕ್ವೇರ್ ರೂಟ್. Y ಇಸ್ ಈಕ್ವಲ್ ಟು 25 - X ಸ್ಕ್ವೇರ್. ಈಗ ಈ ವೈನ ಯಾವುದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಬೇಕು? ವಿತ್ ರೆಸ್ಪೆಕ್ಟ್ ಟು ಟೈಮ್. ಯು ವಿಲ್ ಬಿ ಗೆಟಿಂಗ್ ಯುವರ್ ಆನ್ಸರ್. ಓಕೆ, ಹಾಗಾದರೆ ಮಾಡೋಣ ಆನ್ಸರ್ನ. y ಈಸ್ ಈಕ್ವಲ್ ಟು ಏನು ಬಂದಿತ್ತು ನಮಗೆ? y ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25 - X ಸ್ಕ್ವೇರ್. ಕರೆಕ್ಟಾ? ಈಗ ಹೇಳಿ ಸ್ಟೂಡೆಂಟ್ಸ್, ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಹೇಳಿ. 1/ಸ್ಕ್ವೇರ್ ರೂಟ್ ಆಫ್ 1 - X ಸ್ಕ್ವೇರ್. ನೋಡಿ, ವಾಟ್ ಈಸ್ ಡಿರೈವೇಟಿವ್ ಆಫ್ ರೂಟ್ X? 1/2 ರೂಟ್ X. ಕರೆಕ್ಟಾ? ನೆನ್ಪಿಟ್ಕೊಳ್ಳಿ. ಹಾಗಾದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ನಾಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಕರೆಕ್ಟ್ ಅಲ್ವಾ? ನೋಡ್ಕೊಳ್ಳಿ. ಹಾಗಾದರೆ dy/dt ಇಸ್ ಈಕ್ವಲ್ ಟು ರೂಟಿನ ಡಿಫ್ರೆನ್ಸಿಯೇಷನ್ 1/2 ರೂಟ್. ಕರೆಕ್ಟಾ? 1/2 ರೂಟ್. ರೂಟ್ ಒಳಗಡೆ ಎಕ್ಸ್ ಇದ್ದರೆ ಎಕ್ಸ್ ಬರೀರಿ. ಇಲ್ಲೇನಿದೆ? 25 - X ಸ್ಕ್ವೇರ್ ಇದೆ. ಹಾಗೆ ಬರ್ಕೊಳ್ಳಿ, 25 - X ಸ್ಕ್ವೇರ್. ಇಲ್ಲಿ 25ನ ಡಿಫ್ರೆನ್ಸಿಯೇಷನ್ 0 ಮೈನಸ್ ಹಾಗೆ ಬರ್ಕೊಳ್ಳಿ. X ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಎಷ್ಟು? 2X. ಸ್ಟೂಡೆಂಟ್ಸ್ ಮುಗೀತಾ? ಇನ್ನೂ ಮುಗ್ದಿಲ್ಲ. ಯಾಕೆ? ನಾವು ವಿತ್ ರೆಸ್ಪೆಕ್ಟ್ ಟು ಟೈಮಿಗೆ ಮಾಡ್ತಾ ಇರೋದು. ಇಲ್ಲಿರೋದು ನೋಡಿದರೆ ಎಕ್ಸ್ ಇದೆ, ಹಾಗಾಗಿ ಈ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಟೈಮಿಗೆ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಹಾಗಾದ್ರೆ ಏನಾಗುತ್ತೆ? dx/dt ನಿಮಗೆ ಸಿಕ್ಕೋಗುತ್ತೆ. ಕರೆಕ್ಟ್ ಅಲ್ವಾ? ವಿಲ್ ಬಿ ಗೆಟಿಂಗ್ ದ್ಯಾಟ್. ಸೊ ಹಾಗಾದರೆ ಇಲ್ಲಿ +2 ಮತ್ತು -2 ಕ್ಯಾನ್ಸಲ್ ಮಾಡ್ಕೊಳ್ಳಿ, ರೈಟ್? ಆ್ಯಂಡ್ ನಾವು ವಿ ಹ್ಯಾವ್ ಟು ಟೇಕ್ now that is x divided by observe here ಇಲ್ಲಿ 25 minus x square. What is x square? You can write it as it is into dx/dt. ಎಷ್ಟು ಕೊಟ್ಟಿದ್ದಾರೆ ಅವರು ಹೇಳ್ತಿದ್ದಾರೆ ಪ್ರಾಬ್ಲಮಲ್ಲಿ? ಎಷ್ಟಿದೆ dx/dt? ದೇ ಆರ್ ಗಿವನ್ ದಟ್ 2 ಸೆಂಟಿಮೀಟರ್. ಕರೆಕ್ಟಾ? ಓಕೆ, ಇದನ್ನು 2 ಅಂತ ಬರ್ಕೊಳ್ಳಿ, ರೈಟ್? ಈಗ ವೆನ್ x is equal to what they are given? When x is equal to 4, ರೈಟ್? ಎಕ್ಸಿಗೆ 4 ಕೊಟ್ಬಿಡಿ, ನಿಮಗೆ ಆನ್ಸರ್ ಸಿಕ್ಕೋಗುತ್ತೆ. ಸೊ ಹಾಗಾದರೆ x is equal to 4. So that is equal to 4 divided by square root of 4 divided by ಇಲ್ಲಿ ಮೈನಸ್ ಇದೆ, ಸಾರಿ, ಮೈನಸ್. ಸೊ ಮೈನಸ್ 4 into 2 divided by 25 minus 4 square. What is 4 square? 16, right? Therefore 4 2s are -8 divided by 25 minus 16, that is 9. 9 square root is 3. ಸೊ ನಮಗೆ ಆನ್ಸರ್ ಎಷ್ಟು ಬಂತು? -8/3. ಅದನ್ನ ಇಲ್ಲಿ ಬರೀತಾ ಇದ್ದೀನಿ. dy/dt ಎಷ್ಟು ಬಂತು ನಮಗೆ? -8/3 ಸೆಂಟಿಮೀಟರ್ ಪರ್ ಸೆಕೆಂಡ್. ಓಕೆ, ದಿಸ್ ಈಸ್ ಅವರ್. ಆಬ್ವಿಯಸ್ಲಿ ನಮಗೆ ಹೈಟ್ ಏನಾಗ್ತಾ ಇದೆ? ಹೈಟ್ ಆಫ್ ದಿ ವಾಲ್ ಈಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್. ನೋಡ್ಕೊಳ್ಳಿ, ಹೈಟ್ ಆಫ್ ದಿ ವಾಲ್ ಏನಾಗ್ತಾ ಇದೆ ನಮಗೆ? ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ, ನಾಟ್ ಇನ್ಕ್ರೀಸ್, ಡಿಕ್ರೀಸ್. ಹಾಗಾದರೆ ನಾವು ಪ್ರೂವ್ ಮಾಡಿದಾಗ ಇದು ರೈಟ್ ಅಲ್ವಾ? ರೈಟ್. ನೆಕ್ಸ್ಟ್ ಕ್ವಶನ್ ಟ್ಯಾಕಲ್ ಮಾಡೋಣ. ಈ ಕ್ವಶನಿಂದ ವಾಟ್ ಈಸ್ ಅವರ್ ನೆಕ್ಸ್ಟ್ ಕ್ವಶನ್? ಏನಾಗ್ತಾ ಇದೆ? ಎ ಪಾರ್ಟಿಕಲ್ ಬಗ್ಗೆ ಕೊಟ್ಟಿದ್ದಾರೆ ಕ್ವಶನ್. ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ದ ಕರ್ವ್. ಅವರೊಂದು ಕರ್ವ್ ಕೊಟ್ಟಿದ್ದಾರೆ, ಆ ಕರ್ವ್ ಮುಖಾಂತರ ಒಂದು ಪಾರ್ಟಿಕಲ್ ಮೂವ್ ಆಗ್ತಾ ಇದೆ ಅಂತೆ. ಹಾಗಾದರೆ ಕರ್ವ್ ಯಾವುದು ಅದನ್ನು ತಿಳ್ಕೊಳ್ಳಿ. ವಾಟ್ಸ್ ಎ ಕರ್ವ್? 6y is equal to x cube plus 2. x cube plus 2, that is a given curve. A particle is moving along the curve. Find the point on the curve at which y coordinate is changing 8 times as fast as x coordinate. ಅಂದರೆ ಅರ್ಥ ಇಲ್ಲಿ
ನಾವು ಪಾಯಿಂಟ್ಸನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಈ ಕರ್ವ್ ಮೇಲೆ ಇರ್ತಕ್ಕಂಥ ಪಾಯಿಂಟ್ಸ್, ವಿ ಹ್ಯಾವ್ ಟು ಫೈಂಡ್ ದ ಪಾಯಿಂಟ್ಸ್ ಹಿಯರ್. ಓಕೆ, ಪಾಯಿಂಟ್ಸನ್ನು ಫೈಂಡ್ ಔಟ್ ಮಾಡಬೇಕು. ಅಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನಪ್ಪ ಕಂಡೀಷನ್ ಕೊಟ್ಟಿದ್ದಾರೆ ಅಂದರೆ y coordinate is changing as 8 times as fast as x coordinate. ಅಂದರೆ y coordinate ಅಂದರೆ ಯಾವುದು? dy by ಚೇಂಜಸ್ ಅಂದರೆ ಏನು? ಟೈಮ್. dy by dt ಹೆಂಗೆ ಚೇಂಜ್ ಆಗುತ್ತಂತೆ? 8 times as fast as x coordinate. x coordinate ಅಂದರೆ ಯಾವುದು? dx by dt. ಈ ಕಂಡೀಷನ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಬರೆಯೋದು ಅರ್ಥ ಆಯ್ತಾ? y coordinate is changing 8 times as fast as x coordinate. ಕರೆಕ್ಟ್ ಅಲ್ವಾ? ಹಾಗಾದರೆ ಒಂದು ಕೆಲಸ ಮಾಡೋಣ. ಈಗ ಇದರ ಡಿರೈವೇಟಿವ್ ತೊಗೊಳ್ಳೋಣ. ವಾಟ್ ಇಸ್ ದ ಡಿರೈವೇಟಿವ್ ಆಫ್ ದಿಸ್ ಫಂಕ್ಷನ್? Differentiation of this function is differentiate with respect to what? Time. Differentiate with respect to what? Time. ಹಾಗಾದ್ರೆ ಏನು ಸಿಗುತ್ತೆ? 6 dy by dt is equal to what is x cube differentiation? 3x square. Correct alva? X cube differentiation is what? X cube differentiation 3x square. Correct? x with respect to time ಮಾಡಿದಾಗ ಏನು ಬರುತ್ತೆ? dx by dt ಪ್ಲಸ್ 2 ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 0. ಹಾಗಾದರೆ ಇಲ್ಲೇ ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿ. 3 1s 3 2s. ಕರೆಕ್ಟ್? ಹಾಗಾದ್ರೆ ನಮಗೇನು ಬಂತು? 2 times dy by dt is equal to x square times dx by dt ಬಂತು. ಕರೆಕ್ಟಾ? ಈಗ ಈ ಕಾನ್ಸೆಪ್ಟನ್ನು ಅಪ್ಲೈ ಮಾಡೋಣ. ಇಲ್ಲಿ dy by dt ಜಾಗಕ್ಕೆ ಏನು ಬರೀಬೋದು ನಾವು? 8 dx by dt ಬರ್ಕೋಬೋದು. ಕರೆಕ್ಟಾ? ಹಾಗಾದರೆ ಬರ್ಕೋಣ. 2 times ಆಗಿರಲಿ dy by dt ಏನಂತ ಬರ್ಕೋಬೋದು? 8 ಇಂಟು dx by dt. 8 ಇಂಟು dx by dt ಬರ್ಕೋಬೋದು. ಕರೆಕ್ಟಾ? ರೈಟ್. 8 ಇಂಟು dx by dt ಬರ್ಕೋಬೋದು. ರೈಟ್. 8 dx by dt ಬರ್ಕೊಂಡೆ. that is equal to x square dx by dt. x square dx by dt. Fine. Okay. What is 8 2s? 16. 16. Can we cancel that both the sides? Okay, no problem. ಹಾಗಾದರೆ 16 is equal to x square ಆದರೆ what is x value? x is equal to plus 4 and x is equal to minus 4. ಓಕೆ, ಎರಡು ವ್ಯಾಲ್ಯೂಸ್ ಬಂತು. ಎಕ್ಸ್ಗೆ ಎರಡು ವ್ಯಾಲ್ಯೂಸ್ ಬಂತಲ್ವಾ? ಹಾಗಾದರೆ ಎಕ್ಸ್ಗೆ ಎರಡು ವ್ಯಾಲ್ಯೂಸ್ ಬಂದಾಗ ಎಕ್ಸ್ಗೆ ಒಂದು ಸತಿ +4 ಕೊಡಿ ಆ್ಯಂಡ್ ಎಕ್ಸ್ಗೆ ಒಂದು ಸತಿ -4 ಕೊಡಿ, ನಿಮಗೆ ಪಾಯಿಂಟ್ ಸಿಗುತ್ತೆ. ಹಾಗಾದರೆ ಪಾಯಿಂಟ್ ತೊಗೊಳ್ಳೋಣ. ಅವ್ರು ಕೇಳಿರೋದೇನು ಕ್ವಶನ್ನು? ಪಾಯಿಂಟ್ ಆನ್ ದ ಕರ್ವ್. ಹಾಗಾದರೆ 6y is equal to x cube plus 2 ಅಲ್ವಾ? ಎಸ್. ಒಂದು ಸತಿ ಎಕ್ಸ್ಗೆ 4 ತೊಗೊಳ್ಳಿ. ಪುಟ್ x is equal to 4. x is equal to 4 ಕೊಡಿ. ಅವಾಗೇನಾಗುತ್ತೆ? 6y is equal to 4 cube plus 2. What is 4 cube? 4ಅನ್ನು 3 times ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅಂತ ಅರ್ಥ. 4 into 4 into 4. 4 4s 16. 16 4s 64. 64 ಆಯಿತು. ಇದು 64 plus 2. 64 plus 2 ಎಷ್ಟಾಗುತ್ತೆ? 66 ಆಗುತ್ತೆ. ಕರೆಕ್ಟಾ? 6y is equal to 66 ಆದರೆ 6 1s 6 11s. ಹಾಗಾದರೆ y ವ್ಯಾಲ್ಯೂ ಎಷ್ಟು ಬಂತು? 11. ಹಾಗಾದರೆ x 4 ಕೊಟ್ಟಾಗ y ವ್ಯಾಲ್ಯೂ ಎಷ್ಟು ಬಂತು? 11. ದಿಸ್ ಈಸ್ ಒನ್ ಆಫ್ ದ ಪಾಯಿಂಟ್ ಆನ್ ದ ಕರ್ವ್. ಅರ್ಥ ಆಗ್ತಿದೆಯಾ? ಒಂದಕ್ಕೆ ಸ್ಟಾಪ್ ಮಾಡೋದಲ್ಲ, ಇನ್ನೊಂದನ್ನು ಕೂಡ ನೀವು ಫೈಂಡ್ ಔಟ್ ಮಾಡಬೇಕು. ಇನ್ನೊಂದು ಪಾಯಿಂಟ್ ಯಾವುದು? ಎಕ್ಸಿಗೆ ಎಷ್ಟು ಕೊಡಬೇಕು ನಾವು? -4 ಕೊಡಬೇಕು. ಹಾಗಾಯ್ತಾ? 6y is equal to x cube plus 2. Put x is equal to what? -4. Put x is equal to -4. ಕರೆಕ್ಟ್ ಅಲ್ವಾ? ಇದನ್ನು ಕೊಟ್ಟು ನೋಡಿ ಏನಾಗುತ್ತೆ? 6y is equal to -4 cube plus 2. ನೋಡ್ಕೊಳ್ಳಿ, -4ನ 3 times ಮಲ್ಟಿಪ್ಲೈ ಮಾಡಿ ನೋಡಿ. minus to the power of odd number gives you always a odd. That is minus. Not odd, that is always a minus. Sorry, okay. That is 4 cube is what? 64 plus 2. ಸೊ ಹಾಗಾದರೆ 64 2 ಹೋದರೆ 62 -62. ಹಾಗಾದರೆ 6y is equal to -62 ಆದರೆ ವಾಟ್ ಈಸ್ y is equal to -62 by 6. ಆರ್ 2 ಇಂದ ಕ್ಯಾನ್ಸಲ್ ಆಗುತ್ತೆ ತಾನೆ? 2 3s 2 1s ಮಾಡ್ಬೋದು. ದಟ್ ಈಸ್ ಯುವರ್ ಆನ್ಸರ್ ವಿಲ್ ಬಿ -31 by 3. ಹಾಗಾದರೆ ಪಾಯಿಂಟ್ ಯಾವುದು? ಎಕ್ಸಿಗೆ -4 ಕೊಟ್ಟಾಗ ವೈಗೆ ಎಷ್ಟು ಬಂತು? -31 by 3. ಓಕೆ, ಇಟ್ ಈಸ್ ವಾಟ್ ದ ಕ್ವಶನ್ ಈಸ್. ಹಾಗಾದರೆ ಲಾಸ್ಟ್ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳಿತ್ತು ಕ್ವಶನ್ ಯಾವುದು? ಸ್ಯಾಂಡ್ ಪವರ್, ದಟ್ ಈಸ್ ಕೋನ್ ಪ್ರಾಬ್ಲಮ್. ಮೇ ಬಿ ಸಪ್ಲಿಮೆಂಟಲ್ಲಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಈ ಮಾಡಿರ್ತಕ್ಕಂಥ ಕ್ವಶನಲ್ಲೇ ಬರ್ಬೋದು. ಬಟ್ ಆದರೂ ಕೂಡ ಆ ಪ್ರಾಬ್ಲಮ್ ಬಂದರೆ ಸಾಲ್ವ್ ಮಾಡಲಿಕ್ಕೆ ನಿಮಗೆ ಹಿಂಟನ್ನು ಕೂಡ ಅದರಲ್ಲಿ ಇದರಲ್ಲಿ ಕೊಟ್ಟಿದ್ದೇನೆ ನಾನು ಮೆಟೀರಿಯಲಲ್ಲಿ. ಆದರೂ ಕೂಡ ಅದಕ್ಕೊಂದು ಸೊಲ್ಯೂಷನ್ ಮಾಡೋಣ. ಏನಿದೆ ಸೊಲ್ಯೂಷನ್? ಸ್ಯಾಂಡ್ ಈಸ್ ಪವರಿಂಗ್ ಫ್ರಮ್ ಅ ಪೈಪ್.
ದ ಲಾಸ್ಟ್ ಕ್ವಶನ್ ಆಫ್ ದಿಸ್. ಸೊ ಸ್ಯಾಂಡ್ ಈಸ್ ಪವರಿಂಗ್ ಫ್ರಮ್ ಅ ಪೈಪ್ ಅಟ್ ದ ರೇಟ್ ಆಫ್ 12 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಅಂದರೆ ಒಂದು ಪೈಪಿಂದ ಮರಳನ್ನು ಸುರಿತಾ ಇದ್ದಾರೆ. ಯಾವ ರೇಟಲ್ಲಿ ಸುರಿತಾ ಇದ್ದಾರೆ? 12 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ನೋಡಿ ಸ್ಟೂಡೆಂಟ್ಸ್, ಕ್ಯೂಬ್ ಅಂತ ಬಂದಾಗ ಅದು ವಾಲ್ಯೂಮ್ ಆಗಿರುತ್ತೆ. ಹಾಗಾದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಕೊಟ್ಟಿದ್ದಾರೆ. ಹಾಗಾದರೆ ನಾವೇನಂತ ಬರ್ಕೋಬೇಕು ಅದನ್ನು? dv/dt ಅಂದರೆ ಚೇಂಜ್ ಆಫ್ ವಾಲ್ಯೂಮ್. ಕರೆಕ್ಟಾ? ಚೇಂಜ್ ಆಫ್ ವಾಲ್ಯೂಮ್. ಒಂದು ಪೈಪಿಂದ ಮರಳನ್ನು ಸುರಿತಾ ಇದ್ದಾರೆ. ಯಾವ ರೇಟಲ್ಲಿ ಸುರಿತಾ ಇದ್ದಾರೆ? 12 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಆ ರೇಟಲ್ಲಿ ಸುರಿತಾ ಇದ್ದಾರೆ. ಹಾಗಾದರೆ ಅದು ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್. ನೆಕ್ಸ್ಟ್ ಏನು ಹೇಳಿದ್ದಾರೆ? ದ ಫಾಲಿಂಗ್ ಸ್ಯಾಂಡ್ ಫಾರ್ಮ್ಸ್ ಅ ಕೋನ್ ಆನ್ ದ ಗ್ರೌಂಡ್. ಅಂದರೆ ಆ ಬೀಳ್ತಕ್ಕಂಥ ಮರಳಿದೆಯಲ್ಲ, ಆ ಮರಳು ಯಾವ ಶೇಪ್ನ ತೊಗೊಳ್ತಾ ಇದೆ ಅಂತೆ? ಕೋನ್ ಶೇಪ್ನ ತೊಗೊಳ್ತಾ ಇದೆ. ನೋಡಿ, ಮೇಲಿಂದ ಹಿಂಗೆ ಮರಳು ಬಿಟ್ಟರೆ ಯಾವ ಶೇಪ್ ತೊಗೊಳ್ತಾ ಇದೆ? ಕೋನ್ ಶೇಪ್. ಐಸ್ ಕ್ರೀಮ್ ಕೋನ್ ನೋಡಿದ್ದೀರಲ್ಲ, ಆ ಶೇಪ್ ತೊಗೊಳ್ತದೆ, ಕೋನ್. ಓಕೆ. ಸೊ ಹಾಗಾದರೆ ಈ ಕೋನಲ್ಲಿ ನಮಗೆ ಅಡ್ವಾಂಟೇಜ್, ದಟ್ ಈಸ್ ಬೇಸ್. ಹಾಗಾದ್ರೆ ಇದೇನಾಗಿರುತ್ತೆ? ರೇಡಿಯಸ್. ಕರೆಕ್ಟಾ? ಹಾಗಾದ್ರೆ ಇದೇನಾಗಿರುತ್ತೆ? ದಟ್ ಈಸ್ ಹೈಟ್ ಆಫ್ ದಿ ಕೋನ್. ದಿಸ್ ಇಸ್ ವಾಟ್? ಹೈಟ್ ಆಫ್ ದಿ ಕೋನ್. ಆ್ಯಂಡ್ ನೀಟಾಗಿ ಹೇಳ್ಬಿಟ್ಟಿದ್ದಾರೆ ಇಲ್ಲಿ, ಕಾನ್ಸೆಪ್ಟನ್ನು ನೀಟಾಗಿ ಹೇಳಿದ್ದಾರೆ. ಏನಂತ? ಸೊ ಫಾಲಿಂಗ್ ಸ್ಯಾಂಡ್ ಫಾರ್ಮ್ಸ್ ಅ ಕೋನ್ ಇನ್ ಸಚ್ ಎ ವೇ ದಟ್ ಅಂತ ಹೇಳಿದ್ದಾರೆ. ಯಾವ ಥರ ಇದೆ? ಹೌ ಇಟ್ ಈಸ್, ರೈಟ್? ಸೊ ಯಾವ ಥರ ಮಾಡಿದ್ದಾರೆ? ದ ಫಾಲಿಂಗ್ ಸ್ಯಾಂಡ್ ಫಾರ್ಮ್ಸ್ ಎ ಕೋನ್ ಇನ್ ಸಚ್ ಎ ವೇ ದಟ್ ದ ಹೈಟ್ ಆಫ್ ದಿ ಕೋನ್ ಈಸ್ ಆಲ್ವೇಸ್ 1/6 ಆಫ್ ದ ರೇಡಿಯಸ್. ಹೈಟ್ ಅಂದರೆ ಯಾವುದು? ಹೆಚ್. ಹೆಂಗಿರುತ್ತಂತೆ? 1/6 ಆಫ್ ಇಟ್ ದ ರೇಡಿಯಸ್. ರೇಡಿಯಸ್ ಅಂದರೆ ಏನು? ಆರ್. ಇದೊಂದು ಕಂಡೀಷನ್ ಕೊಟ್ಬಿಟ್ಟಿದ್ದಾನೆ. ಏನಂತ? ಹೈಟು ಹೆಂಗಿರುತ್ತೆ? 1/6 ಆಫ್ ರೇಡಿಯಸ್. ಇದು ಬರ್ಕೋಬೇಕು. ಕರೆಕ್ಟ್ ಅಲ್ವಾ? ರೈಟ್. ಆ್ಯಂಡ್ ದೆನ್ ಏನು ಕೇಳಿದ್ದಾರೆ? ಹೌ ಫಾಸ್ಟ್ ಈಸ್ ದ ಹೈಟ್ ಆಫ್ ದಿ ಸ್ಯಾಂಡ್ ಕೋನ್ ಇನ್ಕ್ರೀಸಸ್ ವೆನ್ ದ ಹೈಟ್ ಈಸ್ 4 ಸೆಂಟಿಮೀಟರ್. ಅಂದರೆ ವಿ ಹ್ಯಾವ್ ಟು ಫೈಂಡ್ ವಾಟ್ ಈಸ್ dh/dt. ಹೈಟ್ ಆಫ್ ದ ಕೋನ್ ಯಾವ ರೇಟಲ್ಲಿ ಇನ್ಕ್ರೀಸ್ ಆಗ್ತದೆ ಅಂತ ಕಂಡುಹಿಡಿಬೇಕು. ಯಾವಾಗ? ವೆನ್ h ಈಸ್ 4 ಸೆಂಟಿಮೀಟರ್. h 4 ಸೆಂಟಿಮೀಟರ್ ಇದ್ದಾಗ. ಕ್ವಶನ್ ಅರ್ಥ ಆಗಿದೆಯಾ? ನೋಡ್ಕೊಳ್ಳಿ. ಹಾಗಾದರೆ ಬೀಳ್ತಕ್ಕಂಥ ಮರಳು ಯಾವ ಶೇಪ್ ತೊಗೊಳ್ತಾ ಇದೆ? ಕೋನು. ಅರ್ಥ ಆಗ್ತಿದೆಯಾ? ಈ ಕೋನನ್ನು ನಾವು ಯೂಶಲಿ ಅರ್ಥ ಮಾಡ್ಕೋಬೇಕಾದ್ರೆ ರೇಟ್ ಮೆಜರ್ಸಲ್ಲಿ ಮತ್ತು ನಿಮಗೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮಲ್ಲಿ ಮಾಡಿರ್ತೀರಿ. ವಾಟ್ ಈಸ್ ವಾಲ್ಯೂಮ್ ಆಫ್ ಅ ಕೋನ್? 1/3 pi r²h. ಕರೆಕ್ಟ್ ಅಲ್ವಾ? ಹಾಗಾದರೆ ಕಾನ್ಸೆಪ್ಟನ್ನು ಅಲ್ಲಿಗೆ ತೊಗೊಂಡು ಹೋಗೋಣ. ವಾಟ್ ಈಸ್ ವಾಲ್ಯೂಮ್ ಆಫ್ ಅ ಕೋನ್? 1/3 pi r²h. ಸ್ಟೂಡೆಂಟ್ಸ್ ನೋಡ್ಕೊಳ್ಳಿ, ಅವರು ರೇಡಿಯಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಕ್ವಶನ್ನಲ್ಲಿ, ಹೈಟನ್ನು ಕಂಡುಹಿಡಿರಿ ಅಂತ ಹೇಳ್ತಿದ್ದಾನೆ. ಹಾಗಾಗಿ ಒಂದು ಐಡಿಯಾ ಕೊಟ್ಟಿದ್ದಾನೆ ಅವನು, ರೇಡಿಯಸ್ಸನ್ನು ಹೈಟಲ್ಲಿ ಎಕ್ಸ್ಪ್ರೆಸ್ ಮಾಡೋ ಥರ. ಅರ್ಥ ಆಗ್ತಿದೆಯಾ? ರೇಡಿಯಸ್ಸನ್ನು ಯಾವುದ್ರಲ್ಲಿ ಎಕ್ಸ್ಪ್ರೆಸ್ ಮಾಡೋ ಥರ? ಹೈಟಲ್ಲಿ. ನೋಡ್ಕೊಳ್ಳಿ, ಹೈಟ್ ಹೆಂಗಿದೆ ಅಂತೆ? 1/6 ಆಫ್ ಆರ್ ಅಂತೆ. ಹಾಗಾದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? ಆರ್ ಇಸ್ ಈಕ್ವಲ್ ಟು ವಾಟ್? 6h. ಕರೆಕ್ಟ್ ತಾನೆ? ಮಲ್ಟಿಪ್ಲೈ ಮಾಡಿ ರೇಡಿಯಸ್ ಜಾಗಕ್ಕೆ ಏನು ಹಾಕಬೇಕು? 6h. ಹಾಗಾದರೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ 1/3 pi ಆರ್ ಜಾಗಕ್ಕೆ ಏನು ಬಡಿಬೇಕು? 6h ಹೋಲ್ ಸ್ಕ್ವೇರ್ ಇಂಟು h. ಸ್ಟೂಡೆಂಟ್ಸ್ ಇಲ್ಲಿ ಕ್ಯಾನ್ಸಲ್ ಮಾಡಿಬಿಡಿ, ಇಲ್ಲಿ ಸ್ಕ್ವೇರ್ ಇದೆ. ಅರ್ಥ ಆಗ್ತಿದೆಯಾ? ಹಾಗಾದರೆ 1/3 pi ಆಗೇ ಇರಲಿ. ವಾಟ್ ಈಸ್ 6 ಸ್ಕ್ವೇರ್? 36 h² ಇಂಟು h. ಕರೆಕ್ಟಾ? 3 1s 3 12s ಅಂದರೆ ಇಟ್ ಈಸ್ 3 ಇಂಟು 12, ದಟ್ ಈಸ್ 12 pi h³ ಆಯಿತು. 12 pi h³. ಹಾಗಾದರೆ ಇಲ್ಲಿ ವಿ ಇದೆ. ಕರೆಕ್ಟಾ? ಈಗ ನೋಡಿ, ನಾನಿನ್ನೂ ಡಿಫ್ರೆನ್ಸಿಯೇಷನ್ ಮಾಡಿಲ್ಲ. ಹಾಗಾದರೆ ಇದನ್ನು ವಿತ್ ರೆಸ್ಪೆಕ್ಟ್ ಟು ಟಿಗೆ ತಾನೇ ಮಾಡಬೇಕು, ರೈಟ್? ಹಾಗಾದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನು ಸಿಗುತ್ತೆ ನಮಗೆ ಅವಾಗ? dv/dt ದ್ಯಾಟ್ ಈಸ್ ಈಕ್ವಲ್ ಟು 12 ಮತ್ತು ಪೈ ಎರಡೂ ಕೂಡ ಕಾನ್ಸ್ಟೆಂಟ್ ಹಾಗೇ ಇರಲಿ. ವಾಟ್ ಈಸ್ h³ ಡಿಫ್ರೆನ್ಸಿಯೇಷನ್? 3h² ಇಂಟು dh/dt. ನಾವು ಎಚ್ಗೆ ಮಾಡ್ತಾ ಇಲ್ಲ, ಟಿಗೆ ಮಾಡ್ತಾ ಇರೋದು ನಾವು. ಅರ್ಥ ಆಗ್ತಿದೆಯಾ? ಹಾಗಾಗಿ h/t ಅಂತ ಬರೆದಿದ್ದೀವಿ. ಹಾಗಾದರೆ dv/dt ಅವರೇ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ dv/dt ಅವರು? dv/dt ಎಷ್ಟು ಕೊಟ್ಟಿದ್ದಾರೆ? 12 ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ರೈಟ್. ಆ 12ನ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. 12 ದಟ್ ಈಸ್ ಈಕ್ವಲ್ ಟು 12 pi 3h² dh/dt. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇ dh/dt. ಎರಡು ಕಡೆ 12 ಇದೆ, ಕ್ಯಾನ್ಸಲ್ ಮಾಡ್ಕೊಳ್ಳಿ. ಕರೆಕ್ಟ್ ಅಲ್ವಾ? ಹಾಗಾದರೆ ನೆಕ್ಸ್ಟ್ ಏನು ಸಿಗುತ್ತೆ ನಮಗೆ? 1 ಈಸ್ ಈಕ್ವಲ್ ಟು 3 pi h² dh/dt. ಸೊ ಹಾಗಾದ್ರೆ ನಮಗೆ ಬೇಕಾಗಿರೋದು ಯಾವುದು? dh/dt ತಾನೇ ಬೇಕಾಗಿರೋದು. dh/dt ಈಸ್ ಈಕ್ವಲ್ ಟು 1/3 pi h². 3 pi h². ಯಾವಾಗ ಹೆಚ್ಚಿಗೆ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಹೆಚ್ಚಿಗೆ ಯಾವ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು? 4 ಸೆಂಟಿಮೀಟರ್ ಇದ್ದಾಗ. ಹಾಗಾದರೆ ಕೊರೋನಾ ಹೆಚ್ಚಿಗೆ 4 ಸೆಂಟಿಮೀಟರ್ ಏನಾಗುತ್ತೆ? ಸೊ ದ್ಯಾಟ್ ಈಸ್ ಫೈನಲಿ dh/dt ಈಸ್ ಈಕ್ವಲ್ ಟು 1/3
1 divided by 3 pi h square. 3 pi h square is what? 4 square. Correct? What is that? H square is 4 square. That is 16. So 1 divided by 3 into pi into 4 square, 16. 16 3s are 48. Definitely that is 1 by 48 pi. 1 by 48 pi. ಇಲ್ಲಿ ನೋಡಿ ಇದು ಹೈಟ್ ಆಗಿರೋದ್ರಿಂದ height is also in centimeters and with respect to time is in what? Seconds. Therefore ನಮಗೆ ಪಾಸಿಟಿವ್ ಬಂದಿದೆ, ಹೈಟ್ ಯಾವಾಗಲೂ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಡಿಕ್ಲೇರ್ ಮಾಡ್ಬೋದು. Therefore our answer is what? 1 by 48 pi centimeter per second. So far that we have covered 5 questions. It covers a 25 marks here. We have to concentrate here. In the next session, we will be discussing about 2 and 3 marks questions. Thank you.